Hi students, welcome back to Deeksha Vedantu channel. This is your master teacher Navya and ಇವತ್ತಿನ ಸೆಷನ್ ಅಲ್ಲಿ ಬಂದು ಕ್ಲಾಸ್ 10 ಬಯಾಲಜಿ ಸೆಕ್ಷನ್ ಅಲ್ಲಿರೋ ಎಲ್ಲ ಆಕ್ಟಿವಿಟಿ ಕ್ವೆಶ್ಚನ್ಸ್ ನ ಈ ಒನ್ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಯೋರ್ ಫಸ್ಟ್ ಚಾಪ್ಟರ್ ಯಾವುದು? ಬಯಾಲಜಿನಲ್ಲಿ ಇಟ್ ಇಸ್ ಲೈಫ್ ಪ್ರಾಸೆಸ್ ಅಲ್ವಾ? ಲೈಫ್ ಪ್ರಾಸೆಸ್ ಅಲ್ಲಿರೋ ಎಲ್ಲ ಆಕ್ಟಿವಿಟಿ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ ಮೊದಲು. ಅದಾದ್ಮೇಲೆ ವಿಲ್ ಬಿ ಕವರಿಂಗ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಆದ್ಮೇಲೆ ಹೆರಿಡಿಟಿ ಚಾಪ್ಟರ್ ಇದೆ. ಇದು ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಚಾಪ್ಟರ್, ಆ ಚಾಪ್ಟರ್ ಇಂದ ಎಲ್ಲ ಆಕ್ಟಿವಿಟಿ ಕ್ವೆಶ್ಚನ್ ಕವರ್ ಮಾಡೋಣ. ಅದಾದ್ಮೇಲೆ ಹೆರಿಡಿಟಿ ಚಾಪ್ಟರ್ ಇದೆ, ಅದರಿಂದನೂ ಸಹ ಎಲ್ಲ ಆಕ್ಟಿವಿಟೀಸ್ ನ ಕವರ್ ಮಾಡೋಣ. ಅಂಡ್ ಫೈನಲಿ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್, ಸೊ ಅದರಿಂದನೂ ಎಲ್ಲ ಆಕ್ಟಿವಿಟಿ ಕ್ವೆಶ್ಚನ್ಸ್ ನ ಕವರ್ ಮಾಡೋಣ ಇನ್ ದಿಸ್ ಒನ್ ಪರ್ಟಿಕ್ಯುಲರ್ ಸೆಷನ್. ಓಕೆ, ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಡುವೆ ಇನ್ ಬಿಟ್ವೀನ್ ನಿಮ್ಗೆ ಯಾವುದೇ ಡೌಟ್ಸ್ ಇತ್ತಂದ್ರೂ ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಅಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ಇವತ್ತಿನ ಈ ಫಸ್ಟ್ ಆಕ್ಟಿವಿಟಿ ಬಂದು ಇಟ್ ಇಸ್ ಫ್ರಮ್ ಲೈಫ್ ಪ್ರಾಸೆಸ್ ಚಾಪ್ಟರ್ ಅಲ್ವಾ? ಸೊ ಫಸ್ಟ್ ಆಕ್ಟಿವಿಟಿ ಏನ್ ಕೊಟ್ಟಿದ್ದಾರೆ ಅಂತ ವಿಲ್ ರೀಡ್ ದಟ್. ಸಿ, ಟೇಕ್ ಅ ಪಾಟೆಡ್ ಪ್ಲಾಂಟ್ ವಿತ್ variegated leaves, ಫಾರ್ ಎಕ್ಸಾಂಪಲ್ ಮನಿ ಪ್ಲಾಂಟ್ ಆರ್ ಕ್ರೋಟಾನ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಯು ಶುಡ್ ಟೇಕ್ ಮನಿ ಪ್ಲಾಂಟ್, ಆಯ್ತಾ? ಆಮೇಲೆ keep the plant in the dark room for 3 days so that all the starch gets used up. Okay, now keep the plant in sunlight for about 6 hours and then pluck a leaf from the plant, mark the green areas in it and trace them on a sheet of paper. ಸೊ ಇವಾಗ ಇಲ್ಲಿ ತನಕ ಏನು ಹೇಳ್ತಾ ಇದಾರೆ ಅಂದ್ರೆ, ಸಿ ಮನಿ ಪ್ಲಾಂಟ್ ನೋಡಿರ್ತೀರಲ್ಲ, ಆ ಮನಿ ಪ್ಲಾಂಟ್ ನಲ್ಲಿ ಲೀಫ್ ಹೆಂಗಿರತ್ತೆ? ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಅಲ್ಲಿ ಇರತ್ತಾ? ಇಲ್ಲ ಅಲ್ವಾ? ಅದ್ರಲ್ಲಿ ಈ ತರ ವೈಟ್ ಅಂಡ್ ಗ್ರೀನ್ ಪ್ಯಾಚಸ್ ಇರತ್ತೆ. ವೈಟ್ ಕಲರ್ ಇರತ್ತೆ, ಅದ್ರ ಮೇಲೆ ಗ್ರೀನ್ ಪ್ಯಾಚಸ್ ಇರತ್ತೆ, ಇಲ್ಲ ವೈಟ್ ಪ್ಯಾಚಸ್ ಗಳು ಇರ್ತವೆ ಆನ್ ದಟ್ ಲೀಫ್. ಸೊ ಕಂಪ್ಲೀಟ್ ಆಗಿ ಗ್ರೀನ್ ಅಂತೂ ಇರಲ್ಲ. ಸೊ ವಿಚ್ ಮೀನ್ಸ್ ಟು ಸೇ ದಟ್ ಆ ಲೀಫ್ ನಲ್ಲಿ ಯಾವ ಪಾರ್ಟ್ ಗ್ರೀನ್ ಇರತ್ತೋ ಆ ಗ್ರೀನ್ ಕಲರ್ ಇರೋ ರೀಜನ್ ಅಲ್ಲಿ ಏನಿರುತ್ತೆ? ಕ್ಲೋರೋಪ್ಲಾಸ್ಟ್ ಇರತ್ತೆ. ಆ ಕ್ಲೋರೋಪ್ಲಾಸ್ಟ್ ನಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಅಂಡ್ ಲೈಕ್ ಯು ಆಲ್ ನೋ, ಕ್ಲೋರೋಫಿಲ್ ಪಿಗ್ಮೆಂಟ್ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫೋಟೋಸಿಂಥಸಿಸ್ ಅಲ್ವಾ? ಸೊ ನಾವು ಇವಾಗ ನೀವು ಆ ಮನಿ ಪ್ಲಾಂಟ್ ನ ತಗೊಬೇಕು, ಇನ್ ವಿಚ್ ಆ ಲೀಫ್ ನಲ್ಲಿ ಬಂದು ಕಂಪ್ಲೀಟ್ ಗ್ರೀನ್ ಇರಲ್ಲ, ವೈಟ್ ಪ್ಯಾಚಸ್ ಮತ್ತೆ ಗ್ರೀನ್ ಪ್ಯಾಚಸ್ ಇರಬೇಕು. ಓಕೆ ಫೈನ್. ಆಮೇಲೆ ಏನ್ ಮಾಡ್ಬೇಕು? ಆ ಪ್ಲಾಂಟ್ ನ ಸ್ವಲ್ಪ ದಿನ ಕತ್ಲೆ ರೂಮ್ ಅಲ್ಲಿ ಇಡಬೇಕು. ಕತ್ಲೆ ರೂಮ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಅದಕ್ಕೆ ಸನ್ಲೈಟ್ ಸಿಗಲ್ಲ. ಸನ್ಲೈಟ್ ಸಿಗಲ್ಲ ಅಂದ್ರೆ ಏನಾಗಲ್ಲ? ಫೋಟೋಸಿಂಥಸಿಸ್ ನಡೆಯಲ್ಲ ಅಲ್ವಾ? ಸೊ ಇವಾಗ ಏನಾಗುತ್ತೆ? ಫೋಟೋಸಿಂಥಸಿಸ್ ನಡೀದೇ ಇರ್ಬೇಕಾದ್ರೆ ಏನಾಗುತ್ತೆ? ಆಲ್ರೆಡಿ ಪ್ಲಾಂಟ್ಸ್ ಬಂದು ಕೆಲವೊಂದು ಫುಡ್ ಮೆಟೀರಿಯಲ್ ನ ಸೇವ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಎಕ್ಸೆಸ್ ಗ್ಲೂಕೋಸ್ ನ ಸ್ಟಾರ್ಚ್ ಆಗಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಆ ಸ್ಟಾರ್ಚ್ ಕಂಟೆಂಟ್ ಇಂದ ಆ ಸ್ಟಾರ್ಚ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಏನೋ ರೆಸ್ಪಿರೇಷನ್ ಪರ್ಫಾರ್ಮ್ ಮಾಡಿರುತ್ತೆ ಟು ಡಿರೈವ್ ಎನರ್ಜಿ ಫ್ರಮ್ ದಾಟ್. ವಿಚ್ ಮೀನ್ಸ್ ಟು ಸೇ ದಟ್ ಆ ಡಾರ್ಕ್ ರೂಮ್ ಅಲ್ಲಿ ಇಟ್ಟಿರ್ಬೇಕಾದ್ರೆ ಫೋಟೋಸಿಂಥಸಿಸ್ ನಡೆಯಲ್ಲ. ಇನ್ಸ್ಟೆಡ್ ಸ್ಟೋರ್ಡ್ ಗ್ಲೂಕೋಸ್ ಅದೆಲ್ಲ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ? ಪ್ಲಾಂಟ್ಸ್ ನಲ್ಲಿ ಬಂದು ಗ್ಲೂಕೋಸ್ ಖಾಲಿ ಆಗ್ಬಿಡತ್ತೆ. ಅದಾದ್ಮೇಲೆ ಏನಾಗಬೇಕು? ಆಫ್ಟರ್ 3 days ಯು ಆರ್ ರಿಮೂವಿಂಗ್ ಇಟ್ ಔಟ್. ಸೊ 3 days ನಲ್ಲಿ ಆ ಸ್ಟೋರ್ಡ್ ಗ್ಲೂಕೋಸ್ ಎಲ್ಲ ಖಾಲಿ ಆಗ್ಬಿಡತ್ತೆ. 3 days ಆಗಾದ್ಮೇಲೆ ಯು ಆರ್ ರಿಮೂವಿಂಗ್ ಇಟ್ ಔಟ್. ಅದನ್ನ ಹೊರಗೆ ತೆಗಿತಾ ಇದ್ರ, ಕತ್ಲೆ ರೂಮ್ ಇಂದ ಹೊರಗೆ ತೆಗ್ದಿ ಸನ್ಲೈಟ್ ಅಲ್ಲಿ ಇಡ್ತಾ ಇದ್ರ ಫಾರ್ 6 hours. 6 hours ಸನ್ಲೈಟ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಸೊ ಸನ್ಲೈಟ್ ಇರತ್ತೆ, ಗಾಳಿ ಇರುತ್ತೆ, ಆ ಗಾಳಿನಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಳತ್ತೆ, ನೀರ್ ಹಾಕ್ತಾ ಇರ್ತೀವಿ, ಸಾಯಿಲ್ ಇಂದ ನೀರ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಸೊ ಫೋಟೋಸಿಂಥಸಿಸ್ ನಡೆಯುತ್ತೆ ಇನ್ ದಟ್ 6 hours. ಆಯ್ತಾ? ಫೋಟೋಸಿಂಥಸಿಸ್ ನಡೆದಾದ್ಮೇಲೆ ಏನ್ ಮಾಡ್ತಾ ಇದೀವಿ ನಾವು? ಆ ಲೀಫ್ ನ ಪ್ಲಕ್ ಮಾಡ್ತಾ ಇದೀವಿ ಪ್ಲಾಂಟ್ ಇಂದ. ಲೀಫ್ ನ ಪ್ಲಕ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ಎಲ್ಲೆಲ್ಲಿ ಗ್ರೀನ್ ಕಲರ್ ಇದೆಯೋ ಅದನ್ನ ಟ್ರೇಸ್ ಮಾಡ್ಬೇಕು ಒಂದ್ ಶೀಟ್ ಅಲ್ಲಿ, ಒಂದ್ ಕ್ಲೀನ್ ಶೀಟ್ ನಲ್ಲಿ ನಾವು ಅದನ್ನ ಟ್ರೇಸ್ ಮಾಡ್ಬೇಕು. ಯಾಕೆ ಅಂತ ಈಗ ಹೇಳ್ತೀನಿ ನೋಡಿ. ಯಾಕೆ ಅಂದ್ರೆ ಆ ಟ್ರೇಸ್ ಮಾಡಾದ್ಮೇಲೆ ನೆಕ್ಸ್ಟ್ ಈ ಲೀಫ್ ನ ಕಿತ್ತಿರ್ತೀವಲ್ಲ, ಆ ಲೀಫ್ ನ ಬಂದು ಏನ್ ಮಾಡ್ತಾ ಇದೀವಿ? ವಿ ಆರ್ ಡಿಪ್ಪಿಂಗ್ ಇಟ್ ಇನ್ ಬಾಯ್ಲಿಂಗ್ ವಾಟರ್. ಕುದಿಯೋ ನೀರಿನಲ್ಲಿ ಡಿಪ್ ಮಾಡ್ತಾ ಇದೀವಿ ಫಾರ್ ಫ್ಯೂ ಮಿನಿಟ್ಸ್. ಆಫ್ಟರ್ ದಟ್ ಇಟ್ ಇಸ್ ಇಮರ್ಸ್ಡ್ ಇನ್ ಅ ಬೀಕರ್ ಕಂಟೈನಿಂಗ್ ಆಲ್ಕೋಹಾಲ್. ಯಾಕೆ ಹಂಗ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ಫೋಟೋಸಿಂಥಸಿಸ್ ನಡೆದಿದೆ, ಆ ಗ್ರೀನ್ ಪಾರ್ಟ್ ಎಲ್ಲೆಲ್ಲಿದೆಯೋ ಅದನ್ನ ಒಂದು ಶೀಟ್ ಅಲ್ಲಿ ಟ್ರೇಸ್ ಮಾಡಿ ಡ್ರಾ ಮಾಡಿ ಇಟ್ಕೊಂಡಿರ್ತೀವಿ ಫಾರ್ ಲೇಟರ್ ಅಬ್ಸರ್ವೇಷನ್. ಆಯ್ತಾ? ಆಮೇಲೆ ಏನ್ ಮಾಡ್ತಾ ಇದೀವಿ? ಆ ಲೀಫ್ ನ ಬಿಸಿ ನೀರ್ಗೆ ಹಾಕ್ತಾ ಇದೀವಿ. ಹಾಕಾದ್ಮೇಲೆ ನೆಕ್ಸ್ಟ್ ಅದನ್ನ ಆ ಬಿಸಿ ನೀರಿಂದ ತೆಗೆದ್ಬಿಟ್ಟು ಆಲ್ಕೋಹಾಲ್ ಅಲ್ಲಿ ಡಿಪ್ ಮಾಡ್ತಾ ಇದೀವಿ. ಡಿಪ್ ಮಾಡಿ ತೆಗಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಲೀಫ್ ನಲ್ಲಿರೋ ಕ್ಲೋರೋಪ್ಲಾಸ್ಟ್ ಇಲ್ಲ ಪಿಗ್ಮೆಂಟ್ಸ್ ಗಳೆಲ್ಲ ವಾಶ್ ಔಟ್ ಆಗ್ಬಿಡತ್ತೆ.
ಯಾಕೆ ಪಿಗ್ಮೆಂಟ್ಸ್ ಎಲ್ಲ ರಿಮೂವ್ ಮಾಡ್ಬೇಕಂದ್ರೆ ಬಿಕಾಸ್ ಇವಾಗ ನಾವು ಏನ್ ಮಾಡಕ್ ಹೋಗ್ತಾ ಇದೀವಿ, ಇವಾಗ ನಾವು ಅಯೋಡಿನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ. ಅಯೋಡಿನ್ ಟೆಸ್ಟ್ ಕಂಡಕ್ಟ್ ಮಾಡ್ಬೇಕಾದ್ರೆ ಲೀಫ್ ನಲ್ಲಿ ಪಿಗ್ಮೆಂಟ್ಸ್ ಗಳಿತ್ತಂದ್ರೆ ಅಯೋಡಿನ್ ಟೆಸ್ಟ್ ಕಂಡಕ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಆ ಟೆಸ್ಟ್ ನ ಕಂಡಕ್ಟ್ ಮಾಡಕ್ಕಿಂತ ಮುಂಚೆ ಆ ಲೀಫ್ ನಲ್ಲಿರೋ ಪಿಗ್ಮೆಂಟ್ಸ್ ಗಳನ್ನೆಲ್ಲ ರಿಮೂವ್ ಮಾಡ್ಬೇಕು. ಅದಕ್ಕೆ ಈ ಸ್ಟೆಪ್ ನ ಕಂಡಕ್ಟ್ ಮಾಡ್ತಾ ಇರೋದು, ಈ 2 ಸ್ಟೆಪ್ ಆಯ್ತಾ. ಆಮೇಲೆ ಕೇರ್ಫುಲಿ ಪ್ಲೇಸ್ ದ ಅಬವ್ ಬೇಕರ್ ಇನ್ ವಾಟರ್ ಬಾತ್ and heat till the alcohol begins to boil. ಅದೇ ಆಲ್ಕೋಹಾಲ್ ನಲ್ಲಿ ಹಾಕಿ ಅದನ್ನ ಸಹ ಚೆನ್ನಾಗಿ ಬಾಯ್ಲ್ ಆಗೋ ತರ ಬಿಡಬೇಕು. ಇನ್ನ ಲೀಫ್ ಅದ್ರೊಳಗಡೆ ಇಟ್ಟಿರ್ಬೇಕು. ವಾಟ್ ಹ್ಯಾಪನ್ಸ್ ಟು ದ ಕಲರ್ ಆಫ್ ದ ಲೀಫ್? ವಾಟ್ ಇಸ್ ದ ಕಲರ್ ಆಫ್ ದ ಸೊಲ್ಯೂಷನ್? ಸೊ ಈಗ ಇವಾಗ ನಾವು ಆಲ್ಕೋಹಾಲ್ ನಲ್ಲಿ ನಾವು ಡಿಪ್ ಮಾಡಿ ಇಟ್ಟಿರ್ತೀವಿ ಲೀಫ್ ನ, ಪ್ಲಸ್ ಆಲ್ಕೋಹಾಲ್ ನ ಆ ವಾಟರ್ ಬಾತ್ ನಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಆಫ್ಟರ್ ಸಮ್ ಟೈಮ್ ಆಲ್ಕೋಹಾಲ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್ ಅಲ್ವಾ. ಸೊ ಏನಕ್ಕೆ ಈ ಸ್ಟೆಪ್ ಮಾಡ್ತಾ ಇರೋದು ಅಂದ್ರೆ ಟು ರಿಮೂವ್ ದ ಪಿಗ್ಮೆಂಟ್ಸ್ ಫ್ರಮ್ ದ ಲೀಫ್ ಅಲ್ವಾ. ಸೊ ಇವಾಗ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ ಆಲ್ ದ ಪಿಗ್ಮೆಂಟ್ಸ್ ವಿಲ್ ಬಿ ರಿಮೂವ್ಡ್ ಇನ್ ಟು ದ ಆಲ್ಕೋಹಾಲ್ ಅಲ್ವಾ. ಸೊ ಆಲ್ಕೋಹಾಲ್ ಯಾವ ಕಲರ್ ಆಗಿರತ್ತೆ, ದಾಟ್ ವಿಲ್ ಬಿ ಪಿಗ್ಮೆಂಟೆಡ್, ವೆರಸ್ ಲೀಫ್ ಬಂದು ವೈಟ್ ಕಲರ್ ಆಗ್ಬಿಟ್ಟಿರತ್ತೆ ಆಯ್ತಾ. ನಾವು ಡಿಪ್ ದ ಲೀಫ್ ಇನ್ ದ ಸೊಲ್ಯೂಷನ್ ಆಫ್ ಅಯೋಡಿನ್ ಫಾರ್ ಫ್ಯೂ ಮಿನಿಟ್ಸ್. ಇವಾಗ ಅದನ್ನ ಅಯೋಡಿನ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಬೇಕು. ಅಂಡ್ ಟೇಕ್ ದ ಲೀಫ್ and immerse in iodine solution. Observe the color of the leaf and compare this with the tracing of the leaf done in the beginning. What can you conclude about the presence of starch in various area of the leaf? So again ಬಾಯ್ಲಿಂಗ್ ಎಲ್ಲ ಆಗಾದ್ಮೇಲೆ ಏನಾಗುತ್ತೆ, ಆ ಲೀಫ್ ಇಂದ ಎಲ್ಲ ಪಿಗ್ಮೆಂಟ್ ತೆಗಿತಾ ಇದೀವಿ, ಆ ಪಿಗ್ಮೆಂಟ್ ಎಲ್ಲ ಆಲ್ಕೋಹಾಲ್ ನಲ್ಲಿ ಮಿಕ್ಸ್ ಆಗ್ಬಿಡುತ್ತೆ ಅಂಡ್ ಲೀಫ್ ಬಂದು ಕಲರ್ಲೆಸ್ ಇರುತ್ತೆ. ಸಿ ಇನಿಷಿಯಲಿ ಈ ತರ ಗ್ರೀನ್ ಅಂಡ್ ವೈಟ್ ಇತ್ತಲ್ಲ, ಇವಾಗ ಕಂಪ್ಲೀಟ್ ವೈಟ್ ಇರುತ್ತೆ ಬಿಕಾಸ್ ನಾವೆಲ್ಲ ಪಿಗ್ಮೆಂಟ್ ತೆಗೆದು ಬಿಡ್ತೀವಿ. ಆಮೇಲೆ ಅಯೋಡಿನ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ಎತ್ತದಾಗ ಏನಾಗುತ್ತೆ ಅಂದ್ರೆ, ಇವಾಗ ಇನ್ ಕೇಸ್ ಲೀಫ್ ನಲ್ಲಿ ಬಂದು ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗಿದ್ರೆ ದೆನ್ ಸ್ಟಾರ್ಚ್ ಇರುತ್ತೆ, ದಟ್ ಆ ಗ್ಲೂಕೋಸ್ ಬಂದು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಅಲ್ವಾ. ಇವಾಗ ಅಯೋಡಿನ್ ಬಂದು ಸ್ಟಾರ್ಚ್ ಜೊತೆ ರಿಯಾಕ್ಟ್ ಆದಾಗ ಈ ತರ ಬ್ಲೂ ಕಲರ್ ಕಾಣುತ್ತೆ, ಈ ತರ ಬ್ಲೂ ಕಲರ್ ಡೆವಲಪ್ ಆಗುತ್ತೆ ವೇರ್ ಎವರ್ ಸ್ಟಾರ್ಚ್ ಇಸ್ ಪ್ರೆಸೆಂಟ್. ಸೊ ಇವಾಗ ಆ ಲೀಫ್ ನ ಬಂದು ನೀವು ಫಸ್ಟ್ ಆ ಶೀಟ್ ನಲ್ಲಿ ಟ್ರೇಸ್ ಮಾಡಿದ್ರಲ್ಲ ಯಾವ ಜಾಗದಲ್ಲಿ ಗ್ರೀನ್ ಕಲರ್ ಇತ್ತು ಅಂತ, ಅದ್ರ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಯು ವಿಲ್ ನೋಟಿಸ್ ದಟ್ ಯಾವ ಕಡೆ ಗ್ರೀನ್ ಇತ್ತು ಆ ಜಾಗದಲ್ಲಿ ಇವಾಗ ಅಯೋಡಿನ್ ಟೆಸ್ಟ್ ಆದ್ಮೇಲೆ ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗಿದೆ. ವಾಟ್ ಡಸ್ ದಿಸ್ ಇಂಡಿಕೇಟ್? ದಿಸ್ ಇಂಡಿಕೇಟ್ಸ್ ದಟ್ ಇನ್ ದಟ್ ಲೀಫ್ ಎಲ್ಲೆಲ್ಲಿ ಕ್ಲೋರೋಪ್ಲಾಸ್ಟ್ ಇತ್ತು, ಎಲ್ಲೆಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇತ್ತು ಅಲ್ಲಿ ಮಾತ್ರ ಫೋಟೋಸಿಂಥಸಿಸ್ ನಡೆದಿದೆ. ಓಕೆ, so to prove that yes chlorophyll pigment is important, this experiment is done and to show that green part of the leaf nalli bandu photosynthesis nadiyate. To prove all these the experiment is conducted. So enen questions ide ee particular activity nalli? See what happens to the color of the leaf, what is the color of the solution. ade avagle ಆ leaf na bandu alcohol nalli dip ಮಾಡಿರಬೇಕಾದ್ರೆ ಅದು alcohol boil ಆದಾಗ ಏನಾಗುತ್ತೆ, leaf ನಲ್ಲಿರೋ pigment ಎಲ್ಲ alcohol ಗೊಟ್ಟೋಗ್ಬಿಡತ್ತಲ್ಲ. ಸೊ ಅದಾದ್ಮೇಲೆ ಆ ಆಲ್ಕೋಹಾಲ್ ಆ ಸೊಲ್ಯೂಷನ್ ಕಲರ್ ಏನಿರುತ್ತೆ ಮತ್ತೆ ಲೀಫ್ ಕಲರ್ ಏನಾಗುತ್ತೆ ಅಂದ್ರೆ ದ ಲೀಫ್ ಬಂದು ಏನಾಗುತ್ತೆ ಕಲರ್ಲೆಸ್ ಆಗುತ್ತೆ ಬಿಕಾಸ್ ಲೀಫ್ ಇಂದ ಎಲ್ಲ ಪಿಗ್ಮೆಂಟ್ಸ್ ತೆಗಿತಾ ಇದೀವಿ. ಆಮೇಲೆ ದ ಕ್ಲೋರೋಫಿಲ್ ಇಸ್ ಡಿಸಾಲ್ವ್ಡ್ ಇನ್ ಆಲ್ಕೋಹಾಲ್, ದಟ್ಸ್ ವೈ ಆಲ್ಕೋಹಾಲ್ ಟರ್ನ್ಸ್ ಗ್ರೀನ್ ಇನ್ ಕಲರ್. ಯಾಕಂದ್ರೆ ಆ ಲೀಫ್ ನಲ್ಲಿರೋ ಪಿಗ್ಮೆಂಟ್ ನಲ್ಲಿ ರಿಮೂವ್ ಮಾಡ್ತಿದೀವಿ, ಅದು ಸೊಲ್ಯೂಷನ್ ಮಿಕ್ಸ್ ಆಗ್ಬಿಡತ್ತೆ. ಸೊ ಅವಾಗ ಆ ಸೊಲ್ಯೂಷನ್ ಟರ್ನ್ಸ್ ಗ್ರೀನ್ ಇನ್ ಕಲರ್ ವೆರಾಸ್ ಲೀಫ್ ಬಂದು ಕಲರ್ಲೆಸ್ ಆಗುತ್ತೆ. ಆಮೇಲೆ ಅಬ್ಸರ್ವ್ ದ ಕಲರ್ ಆಫ್ ದ ಲೀಫ್ ಅಂಡ್ ಕಂಪೇರ್ ದಿಸ್ ವಿತ್ the tracing of the leaf that is done in the beginning. So ನೋಡಿದ್ರಲ್ಲ, here the green area ನಲ್ಲಿ ಮಾತ್ರ ಏನಾಗಿತ್ತು, that had turned blue. It indicates the presence of starch in those area, whereas the colorless part ಬಂದು there was no starch formation because ಆ colorless part ನಲ್ಲಿ pigment ಇರಲಿಲ್ಲ. ಯಾವ pigment? chlorophyll pigment ಇರಲಿಲ್ಲ. that's why ಅದು colorless ಆಗಿ ಇತ್ತು. and what can you conclude about the presence of starch in various area of the leaf? See here the blue color in leaf area, it indicates the presence of starch alva. The colorless part bandu it shows no formation of the starch, so which means to say that chlorophyll pigment it plays very important role in photosynthesis. Chlorophyll pigment idre matra photosynthesis nadiyutte. Ivaga aa leaf nalli chlorophyll pigment illa andre photosynthesis nadiyalla, and chlorophyll pigment iro kade ella alli green irutte. Okay, clear with that? Fine. So the next activity na nodana, activity number 2 in this chapter. See, take 2 healthy potted plant which are nearly the same size and keep them in dark room for 3 days. Now place each plant on separate glass plates
place a watch glass containing potassium hydroxide by the side of one of the plant and the potassium hydroxide is used to absorb carbon dioxide. ಅಲ್ಲೇ ಹಿಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಇಷ್ಟು ಏನ್ ಮಾಡ್ತಾ ಇದ್ದಾರೆ, ಸಿ ಈ ಎಕ್ಸ್ಪೆರಿಮೆಂಟಲ್ ಅಷ್ಟೇ, ಲೈಕ್ ಯು ಕ್ಯಾನ್ ಸಿ ಇಮೇಜ್ ನಲ್ಲಿ ಡಯಾಗ್ರಾಮ್ ನಲ್ಲಿ ನೋಡ್ತಾ ಇದ್ರಲ್ಲ, ಎರಡು ಹೆಲ್ದಿ ಪ್ಲಾಂಟ್ಸ್ ನ ತಗೊಂಡಿದ್ದಾರೆ ಆಯ್ತಾ. ಆಮೇಲೆ ಈ ಹೆಲ್ದಿ ಪ್ಲಾಂಟ್ಸ್ ನ ಸೇಮ್ ಪ್ರೊಸೀಜರ್ 3 days ಬಂದು ಕತ್ಲೆ ರೂಮ್ ನಲ್ಲಿ ಇಟ್ಟಿದ್ದಾರೆ. ಯಾಕೆ ಕತ್ಲೆ ರೂಮ್ ನಲ್ಲಿ ಇಡ್ತಾ ಇದ್ದಾರೆ, ಸೋ ದ್ಯಾಟ್ ಫೋಟೋಸಿಂಥಸಿಸ್ ನಡಿಬಾರ್ದು ಅಂತ. ಸೊ ದಟ್ ಫೋಟೋಸಿಂಥಸಿಸ್ ನಡೆದಿಲ್ಲ ಅಂದ್ರೆ ಹೊಸ ಗ್ಲೂಕೋಸ್ ಜನರೇಟ್ ಆಗಲ್ಲ, ಆಲ್ರೆಡಿ ಸ್ಟೋರ್ಡ್ ಗ್ಲೂಕೋಸ್ ಇರುತ್ತಲ್ಲ ಪ್ಲಾಂಟ್ ನಲ್ಲಿ ಅದೆಲ್ಲ ಯುಟಿಲೈಸ್ ಆಗ್ಬಿಡ್ಬೇಕು, ಆ ಸ್ಟೋರ್ಡ್ ಗ್ಲೂಕೋಸ್ ಎಲ್ಲ ಖಾಲಿ ಆಗ್ಬಿಡ್ಬೇಕು. ಅದಕ್ಕೋಸ್ಕರ ಪ್ಲಾಂಟ್ ನ 3 days ಕತ್ಲೆ ರೂಮ್ ನಲ್ಲಿ ಇಡ್ತಾ ಇದಾರೆ. ಅದಾದ್ಮೇಲೆ ಈ ಎರಡ್ ಪ್ಲಾಂಟ್ ನ ಆಫ್ಟರ್ 3 days ಇಟ್ ಈಸ್ ರಿಮೂವ್ಡ್ ಔಟ್, ಅದನ್ನ ಹೊರಗಡೆ ತಗೊಂತಾ ಇದಾರೆ. ಅಂಡ್ ಒಂದು ಪ್ಲಾಂಟ್ ಜೊತೆಗೆ ವಾಚ್ ಗ್ಲಾಸ್ ಇಡ್ತಾ ಇದಾರೆ. ಆ ವಾಚ್ ಗ್ಲಾಸ್ ನಲ್ಲಿ ಏನಿದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೆ. ಏನಿದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲೇಸ್ ಮಾಡ್ತಾ ಇದಾರೆ ಇನ್ ದಟ್ ವಾಚ್ ಗ್ಲಾಸ್. ವೆರಾಸ್ ಈ ಸೆಕೆಂಡ್ ಒನ್ ಇದೆಯಲ್ಲ, ಈ ಪಾಟೆಡ್ ಈ ಪ್ಲಾಂಟ್ ಇದೆಯಲ್ಲ, ಇದ್ರ ಜೊತೆಗೆ ಯಾವುದೇ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರ್ತಾ ಇಲ್ಲ. ಸೊ ಒಂದೇ ಗಿಡದ ಜೊತೆಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ಇಡ್ತಾ ಇದಾರೆ. ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ, ಇಟ್ ವಿಲ್ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ಏನ್ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡ್ತದೆ. ಆಸ್ ಅ ರಿಸಲ್ಟ್ ಏನಾಗುತ್ತೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂದು ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸಾರ್ಬ್ ಮಾಡಿದ್ರೆ ಪ್ಲಾಂಟ್ ಗೆ ಕಾರ್ಬನ್ ಡೈಆಕ್ಸೈಡ್ ಸಿಗಲ್ಲ. ಓಕೆ, ಸೊ ಈ ತರ ಈ ಗಿಡ ಜೊತೆ ವಾಚ್ ಗ್ಲಾಸ್ ಅಲ್ಲಿ KOH ಇಟ್ಬಿಟ್ಟು ಈ ಗಿಡನ ಕ್ಲೋಸ್ ಮಾಡ್ತಾ ಇದಾರೆ ವಿತ್ ಅ ಜಾರ್. ಅಂಡ್ ಇದನ್ನು ಅಷ್ಟೇ ಹಾಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾ ಇದಾರೆ ವಿತ್ ಅ ಜಾರ್ ಆಯ್ತಾ. ನೆಕ್ಸ್ಟ್ ಬೋತ್ ದ ಪ್ಲಾಂಟ್ಸ್ ದೇ ಆರ್ ಸೆಪರೇಟ್, ಏನು the plants with separate bell jar are shown. See, cover both the plant with separate bell jar. ಈ ಎರಡ್ ಪ್ಲಾಂಟ್ ಬಂದು ಸಪರೇಟ್ ಆಗಿ ಬೆಲ್ ಜಾರ್ ಇಂದ ಕವರ್ ಆಗಿದೆ. ಓಕೆ, ಅಂಡ್ ದೆನ್ ಯೂಸ್ ವ್ಯಾಸ್ಲಿನ್ ಟು ಸೀಲ್ ದ ಬಾಟಮ್ ಆಫ್ ದ ಜಾರ್. ಸೊ ಈ ಜಾರ್ ನ ಸೀಲ್ ಮಾಡೋದಕ್ಕೆ ಏನ್ ಮಾಡ್ತಾ ಇದಾರೆ, ದೇ ಆರ್ ಯೂಸಿಂಗ್ ವ್ಯಾಸ್ಲಿನ್ ಟು ಸೀಲ್ ದ ಬಾಟಮ್ ಆಫ್ ದ ಜಾರ್. ಓಕೆ, ಅಂಡ್ ದೆನ್ ಕೀಪ್ ದ ಪ್ಲಾಂಟ್ ಇನ್ ಸನ್ಲೈಟ್ ಫಾರ್ ಅಬೌಟ್ 2 hours. 2 hours ಏನ್ ಮಾಡ್ತಾ ಇದೀವಿ, ಆ ಪ್ಲಾಂಟ್ ನ ಸನ್ಲೈಟ್ ನಲ್ಲಿ ಇಡ್ತಾ ಇದೀವಿ. ಆಫ್ಟರ್ 2 hours pluck a leaf from each plant and check the presence of starch in the above activity. Do both the leaf show the presence of same amount of starch? ಆಮೇಲೆ what can you conclude from this activity? ಇಲ್ಲೂ ಅಷ್ಟೇ ಸೇಮ್ ಸಿಮಿಲರ್ ಟು ಪ್ರೀವಿಯಸ್ ಆಕ್ಟಿವಿಟಿ. ಪ್ರೀವಿಯಸ್ ಆಕ್ಟಿವಿಟಿ ನಲ್ಲಿ ಇಂಪಾರ್ಟೆನ್ಸ್ ಆಫ್ ಕ್ಲೋರೋಫಿಲ್ ತೋರಿಸಿದ್ರು, ಇಲ್ಲಿ ಬಂದು ಇಂಪಾರ್ಟೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ತೋರಿಸ್ತಾ ಇದಾರೆ. ಓಕೆ, ದಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನೀಡೆಡ್ ಫಾರ್ ಫೋಟೋಸಿಂಥಸಿಸ್ ಅಂತ. ಇವಾಗ ಈ KOH ಏನಂದ್ರೆ ಇಟ್ ವಿಲ್ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್ ಆಯ್ತಾ. KOH ಬಂದು when it reacts with carbon dioxide it forms carbonate form ಮಾಡುತ್ತೆ. As a result this will not be available for photosynthesis ಆಯ್ತಾ. ಸೊ ಇವಾಗ 2 hours ಏನಾಯ್ತು, 2 hours ಇವಾಗ ಈ ಸೆಟಪ್ ನ ಕ್ರಿಯೇಟ್ ಮಾಡಿ 2 hours ಸನ್ಲೈಟ್ ಅಲ್ಲಿ ಇಟ್ಟಿದ್ದಾರೆ. ಸೊ ಗಿಡಕ್ಕೆ ನೀರು ಹಾಕಿರ್ತಾರೆ, ವಾಟರ್ ಇಸ್ ಅವೈಲಬಲ್, ಸನ್ಲೈಟ್ ಅವೈಲಬಲ್. ಬಟ್ ಈ ಕಂಟೈನರ್ ಏನಾಗ್ತದೆ ಅಂದ್ರೆ ಇನ್ ದಿಸ್ ಕೇಸ್ ಏನಾಗ್ತಾ ಇದೆ, ವಾಚ್ ಗ್ಲಾಸ್ ನಲ್ಲಿ KOH ಇದೆ. KOH ಬಂದು ಏನ್ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಕಾರ್ಬೋನೇಟ್ ಫಾರ್ಮ್ ಮಾಡುತ್ತೆ. ಆಸ್ ಅ ರಿಸಲ್ಟ್ ಈ ಪ್ಲಾಂಟ್ ಗೆ ಕಾರ್ಬನ್ ಡೈಆಕ್ಸೈಡ್ ಅವೈಲಬಲ್ ಇಲ್ಲ, ಯಾಕಂದ್ರೆ ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ಇಸ್ ಅಬ್ಸರ್ವ್ಡ್ ಬೈ KOH. ವೆರಸ್ ಇನ್ ದಿಸ್ ಕೇಸ್ KOH ಏನಿಲ್ಲ. ಸೊ ಸನ್ಲೈಟು ಇದೆ, ನೀರು ಹಾಕಿದಾರೆ, ಅಂಡ್ ಆ ಜಾರ್ ನಲ್ಲಿ ಸಮ್ ಅಮೌಂಟ್ ಆಲ್ರೆಡಿ ಏನು ಗಿಡದಲ್ಲಿ ಬಂದು ಸಮ್ ಸ್ಟಾರ್ಚ್ ಕಂಟೆಂಟ್ ಸ್ವಲ್ಪ ಇರತ್ತೆ ಅಲ್ಲ, ಅದನ್ನ ಬ್ರೇಕ್ ಮಾಡತ್ತೆ ಅಲ್ಲ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ರೆಸ್ಪಿರೇಷನ್ ಕಂಡಕ್ಟ್ ಮಾಡುತ್ತೆ, ಆಕ್ಸಿಜನ್ ತಗೊಂತದೆ ಎನ್ವಿರಾನ್ಮೆಂಟ್ ಇಂದ, ರೆಸ್ಪಿರೇಷನ್ ಕಂಡಕ್ಟ್ ಮಾಡುತ್ತೆ, ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸಹ ರಿಲೀಸ್ ಮಾಡ್ತಾ ಇದೆ into that within that jar. Again that carbon dioxide is utilized and proper cycle is performed by this plant which is present in case of B. Whereas idralli carbon dioxide available illa. So what do you think? Do you think if plant A will survive for long? Illa, yakandre carbon dioxide available illa, so no photosynthesis. As a result the amount of starch that is produced is very less. It won't be there only. After some days enagutte it will die if you keep like that only. Okay, so ivaga enen question ittu, do both leaves show the presence of same amount of starch? Answer is no. Yake, because in the first case KOH ide, a KOH will absorb the carbon dioxide, it forms carbonate. As a result the carbon dioxide is not available for the plants
to perform photosynthesis. So no photosynthesis occurs in plant A, whereas in case of plant B, sunlight is available, carbon dioxide is available, water is present, right? So it performs photosynthesis. That's why plant B will have more amount of starch, whereas plant A will not have. And then what can you conclude from this activity? The amount of carbon dioxide, it affects the process and outcome of photosynthesis. So ಈಗ ಎಷ್ಟು carbon dioxide available ಇದೆ, that decides that how much of glucose will be generated. It will affect the process and the outcome of photosynthesis. Okay, clear with that? ಈ activity ಇಂದ ನಿಮಗೆ ಏನೇ doubts ಇದ್ರೂ feel free to comment in the comment section. I will get back to you. Okay, next activity. Take 1 ml starch solution. ಆಯ್ತಾ? 1%, which is 1% in 2 test tubes A and B. Okay, so ಈಗ ನಾವು ಎರಡು test tube ತಗೊಳ್ಳೋಣ. Okay, test tube A and test tube B. Okay, ಎರಡು test tube ಗೂ ನಾವು 1 ml starch solution add ಮಾಡ್ತಾ ಇದೀವಿ. I guess I have the ಏನು starch solution ನ add ಮಾಡ್ತಾ ಇದೀವಿ, which is of 1%. Okay, and add 1 ml of saliva to test tube A and leave both the test tube undisturbed for 20 to 30 minutes. Okay, now add few drops of iodine solution to the test tube. In which test tube do you observe color change? So ಇವಾಗ ಇದೆರಡರಲ್ಲಿ ಏನು, this is test tube A and ಇದು test tube B. test tube A ನಲ್ಲಿ ಏನಿದೆ, 1% starch, ಇಲ್ಲಿ ಏನಿದೆ 1% starch solution with saliva. ಆಯ್ತಾ? whereas ಇದರಲ್ಲಿ only 1% starch. In test tube B ನಲ್ಲಿ only 1% starch ಇದೆ, ಇಲ್ಲಿ 1% starch plus saliva ಇದೆ. So starch ಇದೆ ಅಲ್ವಾ? ಇವಾಗ ಏನಾಗುತ್ತೆ, what does saliva have? saliva ನಲ್ಲಿ ಏನಿರುತ್ತೆ, saliva contains which type of enzyme? It has salivary. It has salivary amylase. So what does salivary amylase do? salivary amylase ಬಂದು starch ನ maltose ಆಗಿ ಕನ್ವರ್ಟ್ ಮಾಡುತ್ತೆ ಅಲ್ವಾ? It converts starch to maltose. So which means to say that test tube A ನಲ್ಲಿ starch ಬಂದು maltose ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಲ್ವಾ? whereas test tube B ನಲ್ಲಿ starch is present as it is because ಇಲ್ಲಿ ಯಾವುದೇ enzyme ಇಲ್ಲ. so enzyme is not breaking the starch solution. okay, fine. ಅದಾದ್ಮೇಲೆ when you add iodine solution to both the test tube, ಯಾವ test tube ನಲ್ಲಿ starch ಇದೆ, it is in test tube B starch is present. that's why when you add iodine solution to test tube B, ಏನಾಗುತ್ತೆ, iodine ಬಂದು starch ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, it will turn blue. ಇಲ್ಲೂ ಸಹ iodine ಆಡ್ ಮಾಡ್ತಾ ಇದ್ರ, ಬಟ್ ಇಲ್ಲಿ iodine ಆಡ್ ಮಾಡಿದಾಗ starch ಇಲ್ಲ, instead maltose ಇದೆ. so iodine will not react with that. iodine ಬಂದು starch ಜೊತೆ ರಿಯಾಕ್ಟ್ ಆದಾಗ ಮಾತ್ರ ಬ್ಲೂ ಕಲರ್ ಬರೋದು ಆಯ್ತಾ? so which indicates that bari. so what does this indicate about the presence or absence of starch in two test tube? so ಈ test tube ನಲ್ಲಿ starch ಇರುತ್ತೆ, starch ಇರಲ್ಲ, whereas in this it is there. so iodine ಆಡ್ ಆದಾಗ in this test tube blue color form ಆಗುತ್ತೆ. blue color formed after adding starch, after adding iodine solution. Okay, clear with that? idenu what does this indicate? so nam saliva nalli salivary amylase irutte, that salivary amylase, it breaks the starch that is present in our food into maltose. nothing but carbohydrate digestion irutte in our mouth itself. okay, clear with that? see,
ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಕಲರ್ ಚೇಂಜ್ ಇರುತ್ತೆ, ಇಟ್ ಇಸ್ ಇನ್ ಟೆಸ್ಟ್ ಟ್ಯೂಬ್ ಬಿ. ವಾಟ್ ಡಸ್ ದಿಸ್ ಇಂಡಿಕೇಟ್ ಅಬೌಟ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸ್ಟಾರ್ಚ್ ಇನ್ ದ ಟೂ ಟೆಸ್ಟ್ ಟ್ಯೂಬ್? ಸೊ your test tube A does not contain starch, whereas test tube B contains starch. Why test tube A does not contain starch? Because test tube A ಗೆ ಏನ್ ಆಡ್ ಮಾಡಿದ್ವಿ, we added saliva which has got salivary amylase. Okay, and what does this tell about the action of saliva on starch? On addition of the saliva in starch solution, the starch ಬಂದು it is converted into maltose by the action of salivary amylase. ಇದಿಷ್ಟನ್ನ ಮೆನ್ಷನ್ ಮಾಡಬೇಕು. Okay, clear with that? So next activity na ನೋಡೋಣ. This activity is based on respiration topic. It's a very simple. Take some freshly prepared lime water in test tube. ಆಯ್ತಾ? ಸೊ ಎರಡು ಟೆಸ್ಟ್ ಟ್ಯೂಬ್ ನಲ್ಲಿ ನಾವು ಲೈಮ್ ವಾಟರ್ ನ ತಗೊಂತಾ ಇದ್ವಿ. ಆಯ್ತಾ? ಆಮೇಲೆ ಬ್ಲೋ ಏರ್ ಥ್ರೂ ದಿಸ್ ಲೈಮ್ ವಾಟರ್. ನೋಟ್ ಹೌ ಲಾಂಗ್ ವಿಲ್ ಇಟ್ ಟೇಕ್ the lime water to turn milky, and use syringe or pitchkari to pass air through some fresh lime water taken in another test tube. Note how long will it take for this lime water to turn milky. What does this tell us about the amount of carbon dioxide in the air that we breathe out? So ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಎರಡು ಟೆಸ್ಟ್ ಟ್ಯೂಬ್ ತಗೊಂಡಿದ್ದಾರೆ. ಎರಡು ಟೆಸ್ಟ್ ಟ್ಯೂಬ್ ನಲ್ಲಿ ಏನಿದೆ, ಲೈಮ್ ವಾಟರ್ ಇದೆ. ಆಯ್ತಾ? ಈ ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ನಾವೇ ಸ್ಟ್ರಾನ ಇಟ್ಕೊಂಡು ಊದುತ್ತಾ ಇದೀವಿ. ಸೊ ನಾವು ಎಕ್ಸೇಲ್ ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತಲ್ಲ, ವೆನ್ ಯು ಎಕ್ಸೇಲ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಇದ್ದೇ ಇರುತ್ತೆ. ಸಿ ನಾವು ಇನ್ಹೇಲ್ ಮಾಡಿದಾಗ ಆಕ್ಸಿಜನ್ ಅಬ್ಸರ್ವ್ ಮಾಡ್ತೀವಿ, ಎಕ್ಸೇಲ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಾಗ್ತಾ ಇದೀವಿ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ಬಂದು ಲೈಮ್ ವಾಟರ್ ಜೊತೆ ಮಿಕ್ಸ್ ಆದಾಗ ಇಟ್ ಟರ್ನ್ಸ್ ಮಿಲ್ಕಿ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಪ್ಲೇನ್ ಇರುತ್ತೆ, ಅದು ಇಟ್ ಟರ್ನ್ಸ್ ಮಿಲ್ಕಿ. ಆಯ್ತಾ? ಲೈಮ್ ವಾಟರ್ when lime water reacts with carbon dioxide, the lime water turns milky. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಈ ಟೆಸ್ಟ್ ಟ್ಯೂಬ್ ನಲ್ಲಿ ನಾವು ಪಿಚ್ಕಾರಿ ಗೊತ್ತಲ್ಲ, ಹೋಲಿ ಟೈಮ್ ನಲ್ಲೆಲ್ಲ ಯೂಸ್ ಮಾಡ್ತೀರಾ ಅಲ್ವಾ, ಆ ಪಿಚ್ಕಾರಿನ ತಗೊಂಡು ಸುಮ್ನೆ, ಅದ್ರಲ್ಲಿ ಇವಾಗ ನೀರೇನಿಲ್ಲ, ಸುಮ್ನೆ ಹಿಂಗ್ ಪ್ರೆಸ್ ಮಾಡಿದಾಗ ಗಾಳಿ ಬರತ್ತಲ್ಲ. ಸೊ ವಿತ್ ದ ಹೆಲ್ಪ್ ಆಫ್ ಪಿಚ್ಕಾರಿ ಇಲ್ಲ ಸಿರಿಂಜ್ ನ ತಗೊಂಡು ಈ ಲೈಮ್ ವಾಟರ್ಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇಲ್ಲೂ ಸಹ ನಾವು ಗಾಳಿ ಆಗ್ತಾ ಇದೀವಿ, ಬಟ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಗಾಳಿ. ಸೊ ಇವಾಗ ಏನ್ ಕಂಪೇರ್ ಮಾಡ್ಬೇಕಂದ್ರೆ, ನಮ್ ಎನ್ವಿರಾನ್ಮೆಂಟ್ ಅಲ್ಲೂ ಕಾರ್ಬನ್ ಡೈಆಕ್ಸೈಡ್ ಇರತ್ತೆ. ಸೊ ಇಲ್ಲೂ ಸಹ ಸ್ವಲ್ಪ ಸಮ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ನಾವು ಮಿಕ್ಸ್ ಮಾಡಕ್ಕೆ ಬಿಡ್ತಾ ಇದೀವಿ ವಿತ್ ದ ಲೈಮ್ ವಾಟರ್. ಆಯ್ತಾ? ಸೊ ಇದು ಮಿಕ್ಸ್ ಆದಾಗ ಏನಾಗುತ್ತೆ, ಇವಾಗ ವಿಚ್ ಒನ್ ಟರ್ನ್ಸ್ ಮಿಲ್ಕಿ ಫಾಸ್ಟರ್? ನಾವು ಗಾಳಿ ಊದಿದಾಗ ಫಾಸ್ಟ್ ಆಗಿ ಮಿಲ್ಕಿ ಕನ್ವರ್ಟ್ ಆಗತ್ತಾ, ಇಲ್ಲ ಎನ್ವಿರಾನ್ಮೆಂಟ್ ಇಂದ ನಾವು ಗಾಳಿ ಆಗ್ತೀವಲ್ಲ ಆದ್ರಿಂದ ಈ ಲೈಮ್ ವಾಟರ್ ಬೇಗ ಮಿಲ್ಕಿ ಕನ್ವರ್ಟ್ ಆಗತ್ತಾ ಅಂತ ನೋಟಿಸ್ ಮಾಡ್ಬೇಕು. ಬಟ್ ದೆನ್ ಯಾವ್ದು ಫಾಸ್ಟ್ ಆಗಿ ಮಿಲ್ಕಿ ಆಗಿ ಕನ್ವರ್ಟ್ ಆಗತ್ತೆ ಅಂದ್ರೆ ದಿಸ್ ಒನ್, ಬಿಕಾಸ್ ನಾವು ವೆನ್ ವಿ ಎಕ್ಸೇಲ್ ಔಟ್ ವೆನ್ ವಿ ಎಕ್ಸೇಲ್ ಇಟ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಬಂದು ಜಾಸ್ತಿ ಇರತ್ತೆ. ಆಯ್ತಾ? ದಟ್ಸ್ ವೈ ಏನು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಲೈಮ್ ವಾಟರ್ ಜೊತೆ ಮಿಕ್ಸ್ ಆದಾಗ ಇಮಿಡಿಯೇಟ್ ಆಗಿ ಲೈಮ್ ವಾಟರ್ ಮಿಲ್ಕಿ ಆಗಿ ಕನ್ವರ್ಟ್ ಆಗ್ತದೆ. ವರಸ್ ಇನ್ ದಿಸ್ ಕೇಸ್ ನಮ್ ಎನ್ವಿರಾನ್ಮೆಂಟ್ ಅಲ್ಲಿ ಎಸ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಬಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬೇರೆ ಗ್ಯಾಸಸ್ ಸಹ ಇರುತ್ತೆ, ಅದು ಸಹ ಇಲ್ಲಿ ಎಂಟರ್ ಆಗುತ್ತೆ. ಆಸ್ ಅ ರಿಸಲ್ಟ್ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇನ್ ಕೇಸ್ ಆಫ್ ಎ ಅಷ್ಟು ಬೇಗ ಅದು ಮಿಲ್ಕಿ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಓಕೆ, ಕ್ಲಿಯರ್ ವಿತ್ ದಟ್? ಸೊ ನೆಕ್ಸ್ಟ್ ಆಕ್ಟಿವಿಟಿ ನೋಡೋಣ. Take some fruit juice or sugar solution and add some yeast to this. Take this mixture in a test tube, that is fitted with one holed cork. Fit the cork with a bent glass tube and dip the free end of the glass tube into a test tube containing freshly prepared lime water. Okay, what change is observed in the lime water? And how long does it take for this change to occur? What does this tell us about the products of fermentation is the question ಅಲ್ವಾ. ಸೊ ಇವಾಗ ಈ ಎಕ್ಸ್ಪೆರಿಮೆಂಟ್ ನೋಡಿ ಹೇಳ್ತೀನಿ, ವೆರಿ ಸಿಂಪಲ್. ಸಿ ಇವಾಗ ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳಿ. ಈ ಟೆಸ್ಟ್ ಟ್ಯೂಬ್ ನಲ್ಲಿ ಏನು ಫ್ರೂಟ್ ಜ್ಯೂಸ್ ಇಲ್ಲ ಅಂದ್ರೆ ಶುಗರ್ ಸೊಲ್ಯೂಷನ್ ನ ಆಡ್ ಮಾಡಿ, ಅದಕ್ಕೆ ಸಮ್ ಅಮೌಂಟ್ ಆಫ್ ಈಸ್ಟ್ ನ ಸಹ ಆಡ್ ಮಾಡಿ. ಆಲ್ರೆಡಿ ರೆಸ್ಪಿರೇಷನ್ ನಡಿಬೇಕಾದ್ರೆ ಹಾವ್ ಎಕ್ಸ್ಪ್ಲೇನ್ಡ್ ಅಲ್ವಾ, ದಟ್ ಈಸ್ಟ್ ಬಂದು ಏನ್ ಮಾಡುತ್ತೆ, ದೇ ಪರ್ಫಾರ್ಮ್
they perform respiration, but which type? Anaerobic respiration. So anaerobic respiration ನಡಿಬೇಕಂದ್ರೆ ಏನು, yeast ಬಂದು they break glucose in the absence of oxygen ಅಲ್ಲ. ಆ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡಿದಾಗ ಏನೇನು ಸಿಗುತ್ತೆ, ATP ಸಿಗುತ್ತೆ, 2 molecules of ATP ಸಿಗುತ್ತೆ, ಅದ್ರ ಜೊತೆಗೆ ಎಥನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸಹ ರಿಲೀಸ್ ಆಗ್ತದೆ ಅಲ್ವಾ. ಸೊ ಇವಾಗ ಆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಏನು, ಈ ಕಡೆ ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳಿ. ಈ ಟೆಸ್ಟ್ ಟ್ಯೂಬ್ ನಲ್ಲಿ ಅಗೇನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ನಥಿಂಗ್ ಬಟ್ ಲೈಮ್ ವಾಟರ್ ಇರುತ್ತೆ ಆಯ್ತಾ, ಲೈಮ್ ವಾಟರ್ ಇರುತ್ತೆ. ಅಂಡ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಸಿ ಎನಿವೇ ಈ ಟ್ಯೂಬ್ ನ ಬಂದು ನಾವು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಬೇರೆ ಎಲ್ಲೂ ಎಸ್ಕೇಪ್ ಆಗಲ್ಲ, ಇನ್ಸ್ಟೆಡ್ ಈ ಟ್ಯೂಬ್ ಇಂದಾನೆ ಹೊರಗೆ ಬರಬೇಕು ಕಾರ್ಬನ್ ಡೈಆಕ್ಸೈಡ್. ಅಂಡ್ ಈ ಟ್ಯೂಬ್ ಬಂದು ಇಟ್ ಇಸ್ ಇಮರ್ಸ್ಡ್ ಇನ್ ದ ಲೈಮ್ ವಾಟರ್, ನಥಿಂಗ್ ಬಟ್ ದಿಸ್ ಇಸ್ ಯುವರ್ ಏನು ಲೈಮ್ ವಾಟರ್. ಸೊ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದು ಲೈಮ್ ವಾಟರ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ದಟ್ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಅಲ್ವಾ. ಸೊ ದಾಟ್ ಇಂಡಿಕೇಟ್ಸ್ ದಟ್ ಎಸ್ ಈಸ್ಟ್ ಬಂದು ಏನು ರೆಸ್ಪಿರೇಷನ್ ಪರ್ಫಾರ್ಮ್ ಮಾಡಾದ್ಮೇಲೆ ಎನರ್ಜಿ ರಿಲೀಸ್ ಆಗ್ತದೆ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸಹ ರಿಲೀಸ್ ಆಗ್ತದೆ. ದಟ್ ಇಸ್ ದ ಅಬ್ಸರ್ವೇಷನ್. ವಾಟ್ ಚೇಂಜಸ್ ಅಬ್ಸರ್ವ್ಡ್ ಇನ್ ದ ಲೈಮ್ ವಾಟರ್ ಅಂಡ್ ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದಿಸ್ ಚೇಂಜ್ ಟು ಅಕ್ಕರ್ ಅಂದ್ರೆ, ಸಿ ಏರ್ ಟೇಕನ್ ಔಟ್ ಥ್ರೂ ದ tube makes the lime water milky. Why? Because ಆ ಗಾಳಿನಲ್ಲಿ ಏನಿರುತ್ತೆ, it will contain carbon dioxide, because it will contain excuse me, because it will contain carbon dioxide. Okay, ಅದಾದ್ಮೇಲೆ what does this tell us about the products of fermentation? The yeast ಬಂದು it performs anaerobic respiration ಅಲ್ಲ. ಸೊ ಗ್ಲೂಕೋಸ್ ಬಂದು ಫಸ್ಟ್ ಪೈರುವೇಟ್ ಆಗಿ ಬ್ರೇಕ್ ಡೌನ್ ಆಗ್ತದೆ, ಅಂಡ್ ಪೈರುವೇಟ್ ಇಸ್ ಬ್ರೋಕನ್ ಡೌನ್ ಟು ರಿಲೀಸ್ ATP, ಅದ್ರ ಜೊತೆಗೆ ಎಥನಾಲ್ ಸಹ ರಿಲೀಸ್ ಆಗ್ತದೆ. ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸಹ ರಿಲೀಸ್ ಆಗ್ತದೆ. ಸೊ ದ ಪ್ರಾಡಕ್ಟ್ಸ್ ಆಫ್ ಫರ್ಮೆಂಟೇಷನ್ ಆರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಲ್ಕೋಹಾಲ್. ದೀಸ್ ಆರ್ ದ ಬೈ ಪ್ರಾಡಕ್ಟ್ಸ್, ದೀಸ್ ಆರ್ ದ ಬೈ ಪ್ರಾಡಕ್ಟ್ಸ್. ಅಲಾಂಗ್ ವಿತ್ ದಟ್ even 2 molecules of ATP ನು ಸಹ ಜನರೇಟ್ ಆಗುತ್ತೆ, which is utilized by yeast. Okay, so that's what this experiment proves. Okay, next, observe fish in aquarium. They open and close their mouth and gills, okay, or the operculum which covers the gill slits. Okay, fine. Behind their eyes is also open and closes. Okay, are the timing of the opening and closing of the mouth and the gills coordinate in the same manner? ಸೊ ಈಗ ನೀವು ನೋಡಿರ್ತಿರಲ್ಲ, ಫಿಶ್ ಬಂದು ನೀರಲ್ಲಿ ಅದು ಬಾಯಿ ಓಪನ್ ಮಾಡ್ತಿರುತ್ತೆ, ಗಿಲ್ಸ್ ಸಹ ಹಿಂಗೆ ಓಪನ್ ಆಗುತ್ತಲ್ಲ. ಸೊ ಅದು ಕೋಆರ್ಡಿನೇಟ್ ಆಗುತ್ತೆ, ಒಂದೇ ಸಲ ಆ ಗಿಲ್ಸ್ ಮತ್ತೆ ಬಾಯಿ ಒಂದೇ ಸಲ ಎರಡು ಓಪನ್ ಆಗುತ್ತಾ, ಇಲ್ಲ ಒನ್ ಆಫ್ಟರ್ ದ ಅದರ್ ಓಪನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಕೌಂಟ್ ದ ನಂಬರ್ ಆಫ್ ಟೈಮ್ಸ್ ದ ಫಿಶ್ ಓಪನ್ಸ್ ಅಂಡ್ ಕ್ಲೋಸಸ್ ಇಟ್ಸ್ ಮೌತ್ in a minute, and then compare this to the number of times you breathe in and out in a minute. So ಇವಾಗ ಏನ್ ಮಾಡ್ತಾ ಇದ್ದಾರೆ, ಅದು ಎಷ್ಟು ಸಲ ಬ್ರೀತ್ ಮಾಡುತ್ತೆ ಅಂತ ಟ್ರೈ ಟು ಕೌಂಟ್ ದಟ್ ಫಾರ್ ಹೌ ಮೆನಿ ಟೈಮ್ಸ್ ಅದು ಬ್ರೀತ್ ಮಾಡ್ತದೆ ಇನ್ ದಟ್ 1 minute ನಲ್ಲಿ, ಅಂಡ್ ನಮ್ ಬ್ರೀದಿಂಗ್ ಬಂದು ಅಷ್ಟು ಫಾಸ್ಟ್ ಆಗಿದೆಯಾ ಇಲ್ಲ ಅದಕ್ಕಿಂತ ಕಮ್ಮಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಆಯ್ತಾ. ಆಕ್ಚುಲಿ ದ ಥಿಂಗ್ ಇಸ್, ಸಿ the timing of opening and closing of the mouth and the gills coordinated in the same manner ಅಂತ ಕೇಳಿರೋದಲ್ಲ. Actually it is yes, during breathing fish ಬಂದು it opens and close their mouth and gill slit in coordinated manner and timing, ಅದು ಒಟ್ಟಿಗೆ ಓಪನ್ ಮಾಡಿ ಕ್ಲೋಸ್ ಮಾಡುತ್ತೆ. ಅಂಡ್ ದೆನ್ ಇನ್ನ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಏನಾದ್ರು ಅಕ್ವೇರಿಯಂ ಇತ್ತಂದ್ರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಇತ್ತಂದ್ರೆ, ಟ್ರೈ ಟು ಸಿ ದಟ್ ಅದು ಗಿಲ್ಸ್ ಮತ್ತೆ ಬಾಯಿ ಒಂದೇ ಸಲ ಓಪನ್ ಆಗಿ ಕ್ಲೋಸ್ ಆಗತ್ತ ಅಂತ ಚೆಕ್ ಮಾಡಿ ನೋಡಿ. ಆಮೇಲೆ ಕೌಂಟ್ ದ ನಂಬರ್ ಆಫ್ ಟೈಮ್ಸ್ ದ ಫಿಶ್ ಓಪನ್ಸ್ ಅಂಡ್ ಕ್ಲೋಸಸ್ ಇಟ್ಸ್ ಮೌತ್ ಇನ್ ಅ ಮಿನಿಟ್. ಎಷ್ಟು ಸಲ ಓಪನ್ ಮಾಡಿ ಕ್ಲೋಸ್ ಮಾಡತ್ತೆ. ಇಟ್ ಈಸ್ ಆಕ್ಚುಲಿ ವೇರಿ ಆಗುತ್ತೆ ಫ್ರಮ್ ದ ಟೈಪ್ ಆಫ್ ಫಿಶ್ ಮತ್ತೆ ಸೈಜ್ ಆಫ್ ದ ಫಿಶ್. ಫಾರ್ ಎಕ್ಸಾಂಪಲ್ ಗೋಲ್ಡ್ ಫಿಶ್ ಬಂದು ಇಟ್ ಕ್ಯಾನ್ ಬ್ರೀತ್ ಅಪ್ ಟು 100 or more times per minute ಅಂತೆ. ಅಂಡ್ ಇಟ್ ವೇರೀಸ್, ಇಟ್ ಕ್ಯಾನ್ ಬಿ ಮೋರ್ ಆರ್ ಅದಕ್ಕಿಂತ ಕಮ್ಮಿ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಶಸ್ ಆಯ್ತಾ. ಅಂಡ್ ವೆನ್ ಯು ಕಂಪೇರ್, ನೆಕ್ಸ್ಟ್ ಕ್ವೆಶನ್ ಏನಂತ, ಕಂಪೇರ್ ದಿಸ್ ಟು ನಂಬರ್ ಆಫ್ ಟೈಮ್ಸ್ ಯು ಬ್ರೀತ್ ಇನ್ ಅಂಡ್ ಔಟ್ ಇನ್ ಅ ಮಿನಿಟ್ ಅಂತ ಇತ್ತಲ್ಲ. ಸೊ ಇವಾಗ ಏನಂದ್ರೆ ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ವೆರಿ ಲೋ. ಸಿ ಆಲ್ವೇಸ್ ಡಿಸಾಲ್ವ್ಡ್ ಆಕ್ಸಿಜನ್ ಬಂದು ದ ನೀರಲ್ಲಿ ಆಕ್ಸಿಜನ್ ಸಿಗುತ್ತಲ್ಲ ಅದು ಬಂದು ತುಂಬಾ ಕಮ್ಮಿ. ಯಾಕೆ ಅಂದ್ರೆ ಇಟ್ ಇಸ್ ಇನ್ ಡಿಸಾಲ್ವ್ಡ್ ಫಾರ್ಮ್. ವೆರಸ್ ಅಟ್ಮಾಸ್ಫಿಯರ್ ನಲ್ಲಿ ಇವಾಗ ಲ್ಯಾಂಡ್ ಮೇಲೆ ಏನು ಆಕ್ಸಿಜನ್ ಬಂದು ಇಟ್ ಇಸ್ ಪ್ರೆಸೆಂಟ್ ಇನ್ ಗುಡ್ ಅಮೌಂಟ್. ಓಕೆ, ಸೊ ನಮ್ಗೆ ವಿ ಆರ್
it is actually available. Good amount of oxygen is available for us. ನಾವೆಲ್ಲ ಲ್ಯಾಂಡ್ ಮೇಲೆ ಇದ್ದೀವಿ ಆ್ಯಂಡ್ ನಮಗೆ ಒಳ್ಳೆ ಅಮೌಂಟ್ ಆಫ್ ಆಕ್ಸಿಜನ್ ಸಿಗ್ತದೆ. ವೆರಾಸ್ ನೀರಿನಲ್ಲಿರೋ ಪ್ರಾಣಿಗೆ ಅಷ್ಟು ಆಕ್ಸಿಜನ್ ಅಷ್ಟು ಒಳ್ಳೆ ಸಿಗಲ್ಲ, ಯಾಕಂದರೆ ಇಟ್ ಇಸ್ ಇನ್ ಡಿಸಾಲ್ವ್ಡ್ ಫಾರ್ಮ್, ಆಯಿತಾ. ಸೊ ದ ರೇಟ್ ಆಫ್ ಬ್ರೀದಿಂಗ್ ಇನ್ ಫಿಶಸ್ ಇಸ್ ಆ್ಯಕ್ಚುಲಿ ಏನು ಫಾಸ್ಟರ್ ದ್ಯಾನ್ ದ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್. ದ ನಾರ್ಮಲ್ ರೆಸ್ಪಿರೇಷನ್ ಆಫ್ ಅನ್ ಅಡಲ್ಟ್ ಹ್ಯೂಮನ್ ಇಸ್ 12 to 16 times per minute, but fishes just approximately 100 or more times per minute. So their breathing rate bandu it is very fast, whereas namdu breathing rate bandu kammi. Yake? Because they are getting dissolved oxygen, whereas we are getting good amount of oxygen. Okay, that is the reason. Fine, next activity nodona. Visit a health center in your locality and find out what is the normal range of hemoglobin content in human being. So e activity actually you should do it yourself. You should find out aita that okay normal hemoglobin range ಎಷ್ಟು in human adults ನಲ್ಲಿ. ಮಕ್ಕಳಿಗೆ children's ಮತ್ತೆ adults ಗೆ ಸೇಮ್ ಇರತ್ತಾ, or is there any difference in the hemoglobin level for men and women? See, adults ಗೆ ಮತ್ತೆ children's ಗೆ ಸೇಮ್ hemoglobin level ಇರತ್ತಾ? And next question ಏನು, ಫೀಮೇಲ್ಸ್ ಮತ್ತೆ ಮೇಲ್ಗೆ ಸೇಮ್ ಹಿಮೋಗ್ಲೋಬಿನ್ ಲೆವೆಲ್ ಇರುತ್ತಾ? ಆ್ಯಂಡ್ ಆಲ್ಸೋ ವಿಸಿಟ್ ಅ ವೆಟನರಿ ಕ್ಲಿನಿಕ್ ಇನ್ ಯೋರ್ ಲೊಕ್ಯಾಲಿಟಿ ಆ್ಯಂಡ್ ಫೈಂಡ್ ಔಟ್ ವಾಟ್ ಇಸ್ ದ ನಾರ್ಮಲ್ ರೇಂಜ್ ಆಫ್ ಹಿಮೋಗ್ಲೋಬಿನ್ ಕಂಟೆಂಟ್ ಇನ್ ಅನಿಮಲ್ಸ್ ಲೈಕ್ ಬಫೆಲೋ ಆ್ಯಂಡ್ ಕವ್. ಆ್ಯಂಡ್ ಅನಿಮಲ್ಸ್ ಲೈಕ್ ಈ ಕ್ಯಾಟಲ್ಸ್ಗಳಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿರುತ್ತೆ, ಆ್ಯಂಡ್ ಇಸ್ ದ ಕಂಟೆಂಟ್ ಡಿಫ್ರೆಂಟ್ ಇನ್ ಕಾಫ್, ಮೇಲ್, ಫೀಮೇಲ್ ಆನಿಮಲ್ಸ್. ಇವಾಗ ಹಸು ಇರುತ್ತೆ, ಹಸುದ್ರಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಆ್ಯಂಡ್ ಕರುನಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಅಂತ ಕಂಪೇರ್ ಮಾಡಿ ನೋಡಿ, ಆ್ಯಂಡ್ ಕಂಪೇರ್ ದ ಡಿಫ್ರೆನ್ಸ್ ದಟ್ ಇಸ್ ಸೀನ್ ಇನ್ ಮೇಲ್ ಆ್ಯಂಡ್ ಫೀಮೇಲ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ವೆಲ್ ಆಸ್ ಆನಿಮಲ್ಸ್. ವಾಟ್ ವುಡ್ ಬಿ ದ ಡಿಫ್ರೆನ್ಸ್ ಇಫ್ ಎನಿ ಬಿ ಎಕ್ಸ್ಪ್ಲೇನ್? ಸಿ ನಥಿಂಗ್ ಬಟ್ ನೀವು ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಆವ್ರೇಜ್ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟು, ನಾರ್ಮಲ್ ಲೆವೆಲ್, ಆ್ಯಂಡ್ ಚಿಲ್ಡ್ರನ್ಸ್ ಮತ್ತು ಅಡಲ್ಟ್ಸ್ನಲ್ಲಿ ಎಷ್ಟಿರುತ್ತೆ, ಅಡಲ್ಟ್ಸ್ನಲ್ಲೂ ಫೀಮೇಲ್ ಅಡಲ್ಟ್ ಮತ್ತು ಮೇಲ್ ಅಡಲ್ಟ್ನಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಇರುತ್ತೆ, ಮತ್ತು ಕ್ಯಾಟಲ್ಸ್ನಲ್ಲಿ ಎಷ್ಟಿರುತ್ತೆ, ಆ್ಯಂಡ್ ಅಗೇನ್ ಕರುಗಳಲ್ಲಿ ಎಷ್ಟಿರುತ್ತೆ ಅಂತ ಯು ಶುಡ್ ಫೈಂಡ್ ಔಟ್, ಆಯಿತಾ. ಯು ಶುಡ್ ಡೂ ಇಟ್ ಬೈ ಯೋರ್ ಸೆಲ್ಫ್, ನಥಿಂಗ್ ಬಟ್ ಈ ಫಿಗರ್ಸ್ಗಳನ್ನ ನೆನ್ಪಿಡ್ಕೊಬೇಕು. ನೋಡಿ, ಸಿ ಆ್ಯಕ್ಚುಲಿ ಮೆನ್ನಲ್ಲಿ ಇಟ್ ಈಸ್ 14 to 17 grams per 100 ml ಹಿಮೋಗ್ಲೋಬಿನ್ ಇರುತ್ತೆ, ವೆರಸ್ ಫೀಮೇಲ್ನಲ್ಲಿ ಬಂದು 12 to 15 grams, ವಿಚ್ ಮೀನ್ಸ್ ಟು ಸೇ ದಟ್ ಫೀಮೇಲ್ಸ್ನಲ್ಲಿ ಕಮ್ಮಿ, ಮೇಲ್ಸ್ನಲ್ಲಿ ಜಾಸ್ತಿ, ಆ್ಯಂಡ್ ಚಿಲ್ಡ್ರನ್ಸ್ನಲ್ಲಿ ಎಷ್ಟಿರುತ್ತೆ, 11 to 16 grams per ml ಇರುತ್ತೆ. ಸೊ ಆನ್ ಆನ್ ಆವ್ರೇಜ್ ನಾರ್ಮಲ್ ರೇಂಜ್ ಎಷ್ಟು, 12 to 17 ಇಸ್ ದ ನಾರ್ಮಲ್ ರೇಂಜ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಆಯ್ತಾ. ಸೊ ಇವಾಗ ನೋಡಿ, is it the same for children and adult? No, it is not same. See, because adults nalli 12 to 17 grams per 100 ml irutte, whereas children nalli it is 11 to 16 grams per 100 ml. Okay, is there any difference in the hemoglobin level? Yes, difference ide. Male nalli it is, men nalli 14 to 17 grams per 100 ml ide, whereas women nalli it is 12 to 15 grams per 100 ml. Okay, and also visit a veterinary clinic in your locality. And cattle's do estirutte anta kelidru alla. See, cattle's nalli bandu it is 10.4 to 16.4 grams per 100 ml irutte. And when you compare the difference that is seen in male and female human and animal, the hemoglobin level in human is comparatively more than in animal. It is comparatively more than in animal. How would the difference, if any, explain? So see, you know that human beings bandu ಜಾಸ್ತಿ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ವಿ ರಿಕ್ವೈರ್ ಮೋರ್ ಎನರ್ಜಿ. ಸೊ ಇವಾಗ ಅದಕ್ಕೆ ಆಕ್ಸಿಜನ್ ಜಾಸ್ತಿ, ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಕರೆಕ್ಟಾಗಿ ಸಪ್ಲೈ ಆಗಬೇಕು. ಹೂ ಇಸ್ ಟ್ರಾನ್ಸ್ಪೋರ್ಟಿಂಗ್ ಇಟ್ ಇಸ್ ಬ್ಲಡ್. ಸೊ ನಮ್ಮ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಕ್ಲಿಯರ್ ವಿತ್ ದ್ಯಾಟ್? ಫೈನ್. ಸೊ ನೆಕ್ಸ್ಟ್ ಆಕ್ಟಿವಿಟಿನ ನೋಡೋಣ. Take 2 small pots of approximately same size and having the same amount of soil. Okay, one should have a plant in it and place a stick of the same height as the plant in the other pot. So ಎರಡು ಪಾಟ್ ನ ತಗೊಂತಾ ಇದೀವಿ, ಎರಡು ಪಾಟ್ ನಲ್ಲೂ ಮಣ್ಣು ಈಕ್ವಲ್ ಆಗಿ ಇರಬೇಕು, ಸಾಯಿಲ್ ಬಂದು ಈಕ್ವಲ್ ಆಗಿ ಇರಬೇಕು. ಅಂಡ್ ಒನ್ ಪಾಟ್ ನಲ್ಲಿ ಪ್ಲಾಂಟ್ ಇರುತ್ತೆ, ಇನ್ನೊಂದು ಪಾಟ್ ನಲ್ಲಿ ಪ್ಲಾಂಟ್ ಇರಲ್ಲ, ಇನ್ಸ್ಟೆಡ್ ಸ್ಟಿಕ್ ಇರುತ್ತೆ, ಆಯ್ತಾ. Cover the soil in both the pots with plastic sheet so that the moist cannot escape by evaporation. So ನಾವು ಏನು ಮಾಡ್ತಾ ಇದೀವಿ, ಆ ಎರಡು ಪಾಟನ್ನ ಸಹ ನಾವು ಪ್ಲಾಸ್ಟಿಕ್ ಶೀಟ್ ಇಂದ ಕವರ್ ಮಾಡ್ತಾ ಇದೀವಿ. ಓಕೆ, and cover both the set, one with the plant, and yes, we are covering it
ಆಫ್ಟರ್ ದಟ್ ಪ್ಲೇಸ್ ಇಟ್ ಇನ್ ಅ ಬ್ರೈಟ್ ಸನ್ಲೈಟ್ ಫಾರ್ ಹಾಫ್ ಆನ್ ಅವರ್. ಅರ್ಧ ಗಂಟೆ ನಾವು ಸನ್ಲೈಟ್ ನಲ್ಲಿ ಎರಡನ್ನು ಇಡಬೇಕು. ಡು ಯು ಅಬ್ಸರ್ವ್ ಎನಿ ಡಿಫ್ರೆನ್ಸ್ ಇನ್ ದ ಟೂ ಕೇಸಸ್? ಸಿ, ಒಂದ್ ಪಾಟ್ ನಲ್ಲಿ ಗಿಡ ಇದೆ, ಇನ್ನೊಂದು ಪಾಟ್ ನಲ್ಲಿ ಕಡ್ಡಿ ಇದೆ. ಎರಡು ಪಾಟ್ ನ ಸಹ ನಾವು ಇದು ಪ್ಲಾಸ್ಟಿಕ್ ಶೀಟ್ ಇಂದ ಕವರ್ ಮಾಡ್ತಾ ಇದೀವಿ, ಆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟ್, ಅಂಡ್ ಅದನ್ನ ಅರ್ಧ ಗಂಟೆ ಸನ್ಲೈಟ್ ಅಲ್ಲಿ ಇಡ್ತಾ ಇದೀವಿ. ಆಫ್ಟರ್ ಹಾಫ್ ಅನ್ ಅವರ್ ಏನಾಗಿರುತ್ತೆ ಅಂದ್ರೆ, ಈ ಗಿಡ ಇರೋ ಪಾಟ್ ಇರುತ್ತಲ್ಲ ಅದು ಸನ್ಲೈಟ್ ಅಲ್ಲಿ ಇದೆ, ಇಟ್ ವಿಲ್ ಪರ್ಫಾರ್ಮ್ ಟ್ರಾನ್ಸ್ಪಿರೇಷನ್. ವಾಟರ್ ಎವಾಪರೇಟ್ ಆಗುತ್ತೆ, ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಎವಾಪರೇಟ್ ಆಗುತ್ತೆ. See, it will perform photosynthesis, it will perform respiration, it will perform transpiration also. ಆಯ್ತಾ? ಸೊ ಏನಾಗುತ್ತೆ ಅಂದ್ರೆ ಆ ವಾಟರ್ ಡ್ರಾಪ್ಲೆಟ್ಸ್ ಬಂದು ಆ ಶೀಟ್ ಮೇಲೆ ಅಬ್ಸರ್ವ್ ಆಗುತ್ತೆ. ವರಸ್ ಈ ಸ್ಟಿಕ್ ಇರುತ್ತಲ್ಲ, ಆ ಇರೋ ಶೀಟ್ ನಲ್ಲಿ ಯಾವುದೇ ವಾಟರ್ ವೇಪರ್ಸ್ ಇರಲ್ಲ, ವಾಟರ್ ಡ್ರಾಪ್ಲೆಟ್ಸ್ ಇರಲ್ಲ. ಯಾಕೆ? ಬಿಕಾಸ್ ದಟ್ ಇಸ್ ಅ ಸ್ಟಿಕ್. ಆ ಸ್ಟಿಕ್ ಬಂದು ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್, ಇಟ್ ಡಸ್ ನಾಟ್ ಪರ್ಫಾರ್ಮ್ ಎನಿ ಲೈಫ್ ಪ್ರಾಸೆಸಸ್ ಅಲ್ವಾ? ದಟ್ ಇಸ್ ದ ಅಬ್ಸರ್ವೇಷನ್ ದಟ್ ಇಸ್ ಮೇಡ್ ಓವರ್ ಹಿಯರ್. See here, do you observe any difference in two cases? Answer is yes. In the pot with plant, water droplets are found in the plastic sheet. ನಾನು ಹೇಳ್ದಲ್ಲ, water droplets ಇರುತ್ತೆ on the plastic sheet. It is due to the condensation. ಏನಕ್ಕೆ? It is due to the condensation of water vapor that is released by transpiration. ಆಯ್ತಾ? ಇನ್ನೊಂದು ಪಾಟ್ ನಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇರಲ್ಲ, ಬಿಕಾಸ್ ದಟ್ ಇಸ್ ಅ ಸ್ಟಿಕ್, ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್ and it does not perform any life process. Okay, clear with that? Fine? Okay. ಸೊ ಇದುವರೆಗೂ ಲೈಫ್ ಪ್ರಾಸೆಸ್ ನಲ್ಲಿರೋ ಚಾಪ್ಟರ್ ನಲ್ಲಿರೋ ಎಲ್ಲ ಆಕ್ಟಿವಿಟೀಸ್ ನ ಕವರ್ ಮಾಡಾಯ್ತು. ಸೊ ಇನ್ ಕೇಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಇವಾಗ ಆಕ್ಟಿವಿಟಿ ನಂಬರ್ 7.1. ಸೊ ಇದು ಬಂದು ಫ್ರಮ್ ಯೋರ್ control and coordination chapter. This is from control and coordination chapter 7. So ivaga ee chapter nalliro ella activities na cover madona. Okay, so first activity bandu put some sugar in your mouth. ಆಯ್ತಾ? how does it taste? ನೀವು ಬಾಯಿಗೆ ಸಕ್ಕರೆ ಹಾಕಿದಾಗ ಏನ್ ಟೇಸ್ಟ್ ಬರುತ್ತೆ? ಸ್ವೀಟ್ ಅನ್ಸತ್ತೆ ಅಲ್ವಾ? now block your nose by pressing in between your thumb and index finger. Now eat the sugar again. Is there any difference in the taste? So ಇವಾಗ ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಸಕ್ಕರೆನ ತಿಂತಾ ಇದ್ದೀರಾ. ಸಕ್ಕರೆ ತಿಂದಾಗ ನಿಮಗೆ ಆ ಸ್ವೀಟ್ ಟೇಸ್ಟ್ ಬಂದೇ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ನೋಸ್ ನ ಕ್ಲೋಸ್ ಮಾಡ್ಕೊಂಡು ಶುಗರ್ನ ಬಾಯಿಗೆ ಹಾಕೊಂತ ಇದ್ದೀರಾ. ಅವಾಗ ನಿಮ್ಗೆ ಸ್ವೀಟ್ ಟೇಸ್ಟ್ ಸಿಗತ್ತಾ ಇಲ್ವಾ? ಇಸ್ ದ ಕ್ವೆಶ್ಚನ್. ಆಮೇಲೆ ವೈಲ್ ಈಟಿಂಗ್ ಲಂಚ್, ಅದು ಬಂದು ಇನ್ ಕೇಸ್ ಆಫ್ ಶುಗರ್. ಓಕೆ, ಫೈನ್. ನೆಕ್ಸ್ಟ್ ಇನ್ನೊಂದು ಯಾವ್ದ್ರ ಜೊತೆ ಟ್ರೈ ಮಾಡಬೇಕು? ಊಟದ ಜೊತೆ ಟ್ರೈ ಮಾಡಬೇಕು. ಇವಾಗ ನೀವು ಊಟ ತಿಂತಾ ಇದ್ರ ಆಯ್ತಾ? ಇವಾಗ ಏನ್ ಮಾಡಬೇಕು? ಇದು ನೋಸ್ ನ ಬ್ಲಾಕ್ ಮಾಡಿಬಿಟ್ಟು ಅದೇ ತರ ಬಾಯಿಗೆ ಲೈಕ್ ಜಸ್ಟ್ 1 ಸ್ಪೂನ್ ಫುಡ್ ನ ತಿನ್ನಿ. ಆಯ್ತಾ? ತಿಂದಾದ್ಮೇಲೆ ಟೇಸ್ಟ್ ಬಂದು ಸೇಮ್ ಇರತ್ತಾ ಇಲ್ಲ ಟೇಸ್ಟ್ ಬಂದು ಸ್ವಲ್ಪ ವೇರಿ ಆಗತ್ತಾ ಇಸ್ ದ ಕ್ವೆಶ್ಚನ್. ಆಯ್ತಾ? ಸೊ ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಶುಗರ್ ತಿಂತೀರಲ್ಲ, ಶುಗರ್ ತಿಂದಾಗ ಸ್ಮೆಲ್ ಇರಲ್ಲ. ಶುಗರ್ಗೆ ಸ್ಮೆಲ್ ಇರತ್ತಾ? ಇರಲ್ಲ. ಸೊ ಇವಾಗ ಏನಾಗುತ್ತೆ? ಟಂಗ್ ನಲ್ಲಿ ರೆಸೆಪ್ಟರ್ಸ್ ಗಳಿದಾವೆ, ನೋಸ್ ನಲ್ಲೂ ಸಹ ರೆಸೆಪ್ಟರ್ ಇದಾವೆ. ಸೊ ಶುಗರ್ಗೆ ಎನಿವೇಸ್ ಅದಕ್ಕೆ ಪರಿಮಳ ಇಲ್ಲ, ಅದಕ್ಕೇನು ಸ್ಮೆಲ್ ಇರಲ್ಲ ಅಲ್ಲ. ಸೊ ಇವಾಗ ನೀವು ಶುಗರ್ ತಿಂದಾಗ ಏನಾಗುತ್ತೆ? ಜಸ್ಟ್ ಟೇಸ್ಟ್ ಮಾತ್ರ ಫೀಲ್ ಆಗುತ್ತೆ. ಸೊ ನೋಸ್ದು ಯಾವುದೇ ಫಂಕ್ಷನ್ ಇಲ್ಲ. ಸೊ ನೀವು ನಾರ್ಮಲ್ ಆಗಿ ನೋಸ್ ಕ್ಲೋಸ್ ಮಾಡದೆ ತಿಂದಾಗ್ಲೂ ಒಂದೇ ಟೇಸ್ಟ್ ಇರುತ್ತೆ, ಅಂಡ್ ನೋಸ್ ಕ್ಲೋಸ್ ಮಾಡಿ ತಿಂದಾಗ್ಲೂ ಶುಗರ್ ತಿಂದಾಗ ಒಂದೇ ಟೇಸ್ಟ್ ಇರುತ್ತೆ. ಆಯ್ತಾ? ವೇರಸ್ ಇವಾಗ ಬಿರಿಯಾನಿ ತಿಂತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಬಿರಿಯಾನಿನಲ್ಲಿ ಸ್ಪೈಸಸ್ ಹಾಕಿರ್ತಾರೆ, ಲೈಕ್ ಮಸಾಲಾಗಳೆಲ್ಲ ಇರುತ್ತೆ, ಅದೆಲ್ಲ ಇಟ್ ಇಸ್ ವೋಲಟೈಲ್. ಅದಕ್ಕೆ ಅಂತ ಒಂದು ಪರಿಮಳ ಇರುತ್ತೆ ಅಲ್ವಾ? ಅದಕ್ಕೆ ಅಂತ ಒಂದು ಅರೋಮಾ ಇರುತ್ತೆ ಅಲ್ವಾ? ಸೊ ಇವಾಗ ನೀವು ತಿನ್ಬೇಕಾದ್ರೆ ಆ ಪರಿಮಳನು ಜೊತೆಗೆ ಸೇರಿದಾಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇವಾಗ ನೀವು ನಾರ್ಮಲ್ ಆಗಿ ತಿಂದಾಗ ಟೇಸ್ಟು ಒಳ್ಳೆ ಇರುತ್ತೆ. ಅದೇ ಇವಾಗ ನೀವು ನೋಸ್ ಬ್ಲಾಕ್ ಮಾಡಿ ತಿಂದಾಗ ಏನಾಗುತ್ತೆ? ನೋಸ್ ನಲ್ಲಿ ಬಂದು ರೆಸೆಪ್ಟರ್ಸ್ ಇರುತ್ತಲ್ಲ, ಆ ರೆಸೆಪ್ಟರ್ಸ್ಗಳು ಆ ಪರಿಮಳನ ಕ್ಯಾಪ್ಚರ್ ಮಾಡಲ್ಲ, ಬಿಕಾಸ್ ನೋಸ್ ಇಸ್ ಕ್ಲೋಸ್ಡ್. ಸೊ ನೀವು ಜಸ್ಟ್ ತಿಂದಾಗ ಏನಾಗುತ್ತೆ? ಬಿರಿಯಾನಿ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ವಿಚ್ ಮೀನ್ಸ್ ಟು ಸೇ ದಟ್ ಇವಾಗ ಕೆಲವೊಂದು ಊಟಕ್ಕೆ ಪರಿಮಳನೂ ಇರುತ್ತೆ, ಅದಕ್ಕೂ ಟೇಸ್ಟ್ ಇರುತ್ತೆ. ಅವಾಗ ಯೋರ್ ನೋಸ್ ಅಂಡ್ ಟಂಗ್ ಅಲ್ಲಿ ಇರೋ ಎರಡು ರೆಸೆಪ್ಟರ್ಸ್, ನೋಸಲ್ಲಿ ಇರೋ ರೆಸೆಪ್ಟರ್ ಮತ್ತೆ ಟಂಗ್ ನಲ್ಲಿ ಇರೋ ರೆಸೆಪ್ಟರ್, ಆ ಟೇಸ್ಟ್ ನ ಡಿಟೆಕ್ಟ್ ಮಾಡೋದ್ರಲ್ಲಿ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಆಯ್ತಾ? ಅದರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದೇ ಇವಾಗ ನಿಮ್ಗೆ ಇಫ್ ಯು ಆರ್ ನಾಟ್ ಏಬಲ್ ಟು ಸ್ಮೆಲ್ ಮಾಡಕ್ ಆಗ್ತಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಹಂಗೆ ತಿಂತಾ ಇದ್ರ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೋಲ್ಡ್ ಆಗಿರ್ಬೇಕಾದ್ರೆ ಅಷ್ಟು ಏನೇ ತಿಂದ್ರು ಅಷ್ಟು ರುಚಿ ಅನ್ಸಲ್ಲ, ಬಿಕಾಸ್ ಯುವರ್ ನೋಸ್ ವಿಲ್ ಬಿ ಬ್ಲಾಕ್ಡ್ ಅಲ್ವಾ? ಸೊ ವಿಚ್ ಮೀನ್ಸ್ ಟು ಸೇ ದಟ್ ಯುವರ್ ಟಂಗ್ ರೆಸೆಪ್ಟರ್ ಅಂಡ್ nose receptor bandu they coordinate with each other in detecting the taste.
ಆಯ್ತಾ. ಸೊ ಅಲ್ಲಿ ನಿಮ್ಮ ಆಕ್ಟಿವಿಟಿನಲ್ಲಿ ಫಸ್ಟ್ ಕ್ವೆಶನ್ ಏನಿತ್ತು, ಪುಟ್ ಸಮ್ ಶುಗರ್ ಇನ್ ಯೋರ್ ಮೌತ್, ಹೌ ಡಸ್ ಇಟ್ ಟೇಸ್ಟ್? ಸಿ ಸ್ವೀಟ್ ಆಗೇ ಇರತ್ತೆ ಅಲ್ಲ, ಬಿಕಾಸ್ ಇಟ್ ಈಸ್ ಕಂಬೈನ್ಡ್ ಪರ್ಸೆಪ್ಷನ್ ಆಫ್ ದ ಟಂಗ್ ಅಂಡ್ ನೋಸ್. ಇವಾಗ ಬ್ಲಾಕ್ ಯೋರ್ ನೋಸ್ ಬೈ ಪ್ರೆಸಿಂಗ್ ಇಟ್. ಇವಾಗ ನೋಸ್ ಕವರ್ ಮಾಡಿ ತಿಂದಾಗ ಏನಾಗುತ್ತೆ, ಸಿ ನಾವು ಈಟ್ ದ ಶುಗರ್ ಅಗೇನ್, ಎನಿ ಚೇಂಜಸ್ ಇರತ್ತಾ? Is there any difference in the taste? Yes, see here the general perception of the taste is jointly created by tongue and nose. So when the nose is blocked, the sense of smell is lost, which in turn affects our taste. So while eating lunch, block your nose in the same way and notice enadu changes irata. See, we cannot fully appreciate the taste of the food that we are eating. Yake? Because the taste that you get bandu eno, it is a combined perception of tongue and nose. Okay, ಅರ್ಥ ಆಯ್ತಾ ರೀಸನ್ ಏನು ಅಂತ? ಕ್ಲಿಯರ್ ವಿತ್ ದ್ಯಾಟ್? ಓಕೆ ಫೈನ್. ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಸಿ, fill a conical flask with water. Cover the neck of the flask with a wire mesh. Keep 2 to 3 fresh germinated bean seed on the wired mesh. Place a cardboard box which in open from one side. Keep the flask in the box in such a manner that the one side of the box faces light that comes from a window. After 2 or 3 days, you will notice that the shoot, it bends towards light and root away from the light. Now turn the flask so that the shoot are away from the light and root towards the light. Leave it undisturbed in this condition for few days. Have the old part of the shoot and root changed the direction? Are there difference in the direction of the new growth? What can we conclude from this activity? ಸೊ ಇವಾಗ ಏನ್ ಮಾಡ್ತಾ ಇದಾರೆ, ಲೈಕ್ ಯು ಕ್ಯಾನ್ ಸಿ ಈ ಇಮೇಜ್ ನಲ್ಲಿ ಕೋನಿಕಲ್ ಫ್ಲಾಸ್ಕ್ ನ ತಗೊಂಡಿದ್ದಾರೆ. ಆ ಕೋನಿಕಲ್ ಫ್ಲಾಸ್ಕ್ ನಲ್ಲಿ ಸ್ವಲ್ಪ ನೀರು ಸಹ ಇದೆ ಅಂಡ್ ಆ ಕೋನಿಕಲ್ ಫ್ಲಾಸ್ಕ್ ಮೇಲೆ ಮೆಶ್ಡ್ ವೈರ್ ನ ಪ್ಲೇಸ್ ಮಾಡಿದ್ದಾರೆ ಅಂಡ್ ಅದ್ರ ಮೇಲೆ ಜರ್ಮಿನೇಟೆಡ್ ಸೀಡ್, ಆದ್ರೆ ಮೊಳಕೆ ಬಿಟ್ಟಿರೋ ಕಾಳನ್ನ ಇಟ್ಟಿದ್ದಾರೆ. ಆಯ್ತಾ, ಇಟ್ಬಿಟ್ಟು ಏನ್ ಮಾಡಿದ್ದಾರೆ, ಈ ತರ ಕಾರ್ಡ್ ಬೋರ್ಡ್ ನ ಪ್ಲೇಸ್ ಮಾಡಿದ್ದಾರೆ. ಸೊ ದಟ್ ಎಲ್ಲಾ ಕಡೆ ಕವರ್ ಆಗಿರುತ್ತೆ, ಒಂದ್ ಕಡೆ ಮಾತ್ರ ಓಪನ್ ಇರುತ್ತೆ. ಸೊ ದಟ್ ಒಂದ್ ಕಡೆಯಿಂದ ಮಾತ್ರ ಸನ್ಲೈಟ್ ಬೀಳ್ಬೇಕು. ಅದಕ್ಕೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಆ ಸೀಡ್ ಇಂದ, ಜರ್ಮಿನೇಟೆಡ್ ಸೀಡ್ ಇಂದ ಶೂಟ್ ಹೊರಗೆ ಬರುತ್ತೆ, ರೂಟ್ ಸಹ ಡೆವಲಪ್ ಆಗುತ್ತೆ. ಶೂಟ್ ಬಂದು ಲೈಕ್ ಯು ಆಲ್ ನೋ ಫೋಟೋಟ್ರೋಪಿಸಮ್, ದ ಶೂಟ್ ಗ್ರೋಸ್ ಟುವರ್ಡ್ಸ್ ಲೈಟ್, whereas root ಬಂದು it will grow towards away from the light and towards water ಅಲ್ವಾ. ಯು ವಿಲ್ ಅಬ್ಸರ್ವ್ ದಟ್. ನೆಕ್ಸ್ಟ್ ಏನ್ ಮಾಡಿ, ಇದನ್ನ ಟರ್ನ್ ಮಾಡಿ, ಇದನ್ನ ರೊಟೇಟ್ ಮಾಡಿ ಇಟ್ಬಿಡಿ. ಈ ಶೂಟ್ ಬಂದು ಲೈಟ್ ಕಡೆ ಇದೆಯಲ್ಲ, ಇವಾಗ ಈ ಕಡೆ ತಿರುಗಿಸಿದಾಗ ಇಟ್ ವಿಲ್ ಬಿ ಅವೇ ಫ್ರಮ್ ದ ಲೈಟ್, ಅದನ್ನ ಹಾಗೆ, ಅಂಡ್ ರೂಟ್ ವಿಲ್ ಬಿ ಟುವರ್ಡ್ಸ್ ಲೈಟ್, ಅದನ್ನ ಹಾಗೆ ಬಿಟ್ಬಿಡಿ. ಆಫ್ಟರ್ ಸಮ್ ಡೇಸ್ ಮತ್ತೆ ಆ ಶೂಟ್ ಬಂದು ಏನು ಲೈಟ್ ಕಡೆ ತಿರ್ಗಿದ್ಯಾ ಇಲ್ವಾ ಅಂತ ನೋಡ್ಬೇಕು, ಮತ್ತೆ ರೂಟ್ ಬಂದು ಲೈಟ್ ಇಂದ ಹೊರಗೆ ಹೋಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ದಟ್ ಇಸ್ ದ ಅಬ್ಸರ್ವೇಷನ್. ಸೊ ಏನಾಗಿರ್ಬೋದು, ಸೊ ಇಟ್ ಇಸ್, see, have the old part of the shoot and root change the direction? See, the old part of the shoot and root have no noticeable change in direction. And are there difference in the direction of the new growth? See here, the new growth part, it shows changes in direction. That is, shoot bend ella agutte, light kade tirugate, and root bandu it bends away from it. And where water is available, it will go there. And then what can we conclude from this activity? Shoot ಬಂದು ಏನ್ ಮಾಡುತ್ತೆ, ಇಟ್ ಶೋಸ್ ಫೋಟೋಟ್ರೋಪಿಸಮ್ ಅಂಡ್ ರೂಟ್ ಬಂದು ಇಟ್ ಶೋಸ್ ಜಿಯೋಟ್ರೋಪಿಸಮ್. ಜಿಯೋಟ್ರೋಪಿಸಮ್ ಅಂದ್ರೆ ದ ಮೂವ್ಮೆಂಟ್ ದಟ್ ಇಸ್ ಅಫೆಕ್ಟೆಡ್ ಬೈ ದ ಗ್ರಾವಿಟಿ, ದಟ್ ಇಸ್ ಜಿಯೋಟ್ರೋಪಿಸಮ್. ಸೊ ಎಕ್ಸ್ಪೆರಿಮೆಂಟ್ ಬಂದು ವೆರಿ ಸಿಂಪಲ್ ಇದೆ ಅಲ್ಲ. ಸೊ ಈ ಎಕ್ಸ್ಪೆರಿಮೆಂಟ್ ಇಂದ ಯಾವುದೇ ಡೌಟ್ಸ್ ಇದ್ರು ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಅಂಡ್ ಹಾಗೆ ಇನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಅಂಡ್ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ, so that it will be helpful for them as well. ಆಯ್ತಾ, ಅಂಡ್ ಹಾಗೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮಚ್ ಮೋರ್ ವಿಡಿಯೋಸ್ ಲೈಕ್ ದಿಸ್. ಓಕೆ ಫೈನ್. ಸೊ ನೆಕ್ಸ್ಟ್ ಆಕ್ಟಿವಿಟಿ ನೋಡೋಣ. ಲುಕ್ ಅಟ್ ದ ಫಿಗರ್ 7.7. ಐಡೆಂಟಿಫೈ ದ, ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 7.7 ಫಿಗರ್ ನಲ್ಲಿ ಏನು, ದೇ ಹ್ಯಾವ್ ಗಿವನ್ ಸೋ ಮೆನಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಡಯಾಗ್ರಾಮ್ ನಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನ ಲೇಬಲ್ ಮಾಡಿದ್ದಾರೆ. ಆಯ್ತಾ, ಐಡೆಂಟಿಫೈ ದ ಎಂಡೋಕ್ರೈನ್ ಗ್ಲ್ಯಾಂಡ್ ದಟ್ ಇಸ್ ಮೆನ್ಷನ್ ಇನ್ ದ ಫಿಗರ್. Some of these glands have been discussed in the text, and consult books in the library and discuss with your teacher to find out the
ಟು ಫೈಂಡ್ ಔಟ್ ಅಬೌಟ್ ದ ಫಂಕ್ಷನ್ ಆಫ್ ಅದರ್ ಗ್ಲ್ಯಾಂಡ್ಸ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವೊಂದು ಗ್ಲ್ಯಾಂಡ್ಸ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದರೆ, ವರಸ್ ದರ್ ಆರ್ ಅದರ್ ಗ್ಲ್ಯಾಂಡ್ಸ್ ಆಲ್ಸೋ. ಯಾವುದು ಪೀನಿಯಲ್ ಗ್ಲ್ಯಾಂಡ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಥೈಮಸ್ ಗ್ಲ್ಯಾಂಡ್ ಇದೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿಲ್ಲ. ಅದನ್ನ ಯು ಶುಡ್ ಓನ್ಲಿ ಫೈಂಡ್ ಔಟ್, ಲೈಬ್ರರಿಗೆ ಹೋಗಿ ಬುಕ್ಸ್ ರೆಫರ್ ಮಾಡಿ ಅಂಡ್ ನಿಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡಿ ಅಂತ ಈ ಆಕ್ಟಿವಿಟಿ ಹೇಳ್ತಾ ಇರೋದು. ಆಯ್ತಾ? ಸಿ ಇಟ್ ಇಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಒನ್ ಬೈ ಒನ್ ಎಲ್ಲ ಗ್ಲ್ಯಾಂಡ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿ ಫಸ್ಟ್ ಹೈಪೋಥಲಾಮಸ್ ಇದೆ. ಹೈಪೋಥಲಾಮಸ್ ಬಂದು ಏನು, ಇಟ್ ಇಸ್ ಲೈಕ್ ಪ್ರಿನ್ಸಿಪಲ್ ತರ ಅಲ್ಲ, ಇಟ್ ಕಂಟ್ರೋಲ್ಸ್ ದ ಅದರ್ ಗ್ಲ್ಯಾಂಡ್ಸ್. ಇಟ್ ಕಂಟ್ರೋಲ್ಸ್ ಏನು, ಸಿ ಅದು ಏನ್ ಮಾಡುತ್ತೆ, ಅದು ಪೀನಿಯಲ್ ಗ್ಲ್ಯಾಂಡ್ ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ಆ ಪೀನಿಯಲ್ ಗ್ಲ್ಯಾಂಡ್ ಬಂದು ಏನ್ ಮಾಡುತ್ತೆ, ಅದು ಸಹ ಕೆಲವೊಂದು ಹಾರ್ಮೋನ್ಸ್ ನ ರಿಲೀಸ್ ಮಾಡ್ತಾ ಇದೆ, ಲೈಕ್ ಗ್ರೋತ್ ಹಾರ್ಮೋನ್, ಆಕ್ಸಿಟೋಸಿನ್, ವಾಸೋಪ್ರೆಸಿನ್, ಇದನ್ನೆಲ್ಲ ಅದು ಸೆಕ್ರೀಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ದ ಪೀನಿಯಲ್ ಗ್ಲ್ಯಾಂಡ್ ಇಸ್ ಆಲ್ಸೋ ಕಾಲ್ಡ್ as ಮಾಸ್ಟರ್ ಗ್ಲ್ಯಾಂಡ್ ವಿಚ್ ವಿಲ್ ಕಂಟ್ರೋಲ್ ದ ಫಂಕ್ಷನಿಂಗ್ ಆಫ್ ದ ಅದರ್ ಗ್ಲ್ಯಾಂಡ್ಸ್. ಅದರ್ ಗ್ಲ್ಯಾಂಡ್ಸ್ ಬೇರೆ ಯಾವ್ದಿದೆ, ಸಿ ಪಿಟ್ಯೂಟರಿ ಗ್ಲ್ಯಾಂಡ್, ಐ ಆಮ್ ಸಾರಿ, 1 minute. ದ ಹೈಪೋಥಲಾಮಸ್ ಬಂದು ಪಿಟ್ಯೂಟರಿ ಗ್ಲ್ಯಾಂಡ್ ನ ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ದ ಒನ್. ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡ್ತದೆ, ಅದು ಗ್ರೋತ್ ಹಾರ್ಮೋನ್ ನ, ವ್ಯಾಸೋಪ್ರೆಸಿನ್, ಆಕ್ಸಿಟೋಸಿನ್ ಅದನ್ನೆಲ್ಲ ಸೆಕ್ರೀಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಬಂದು ಇಟ್ ಇಸ್ ಆಲ್ಸೋ ಕಾಲ್ಡ್ as ಮಾಸ್ಟರ್ ಗ್ಲ್ಯಾಂಡ್ ವಿಚ್ ವಿಲ್ ಕಂಟ್ರೋಲ್ ದ ಫಂಕ್ಷನಿಂಗ್ ಆಫ್ ಅದರ್ ಗ್ಲ್ಯಾಂಡ್ಸ್ ಆಲ್ಸೋ. ಆಯ್ತಾ? ಆಮೇಲೆ ಪೀನಿಯಲ್ ಗ್ಲ್ಯಾಂಡ್ ಇಸ್ ನಾಟ್ ಗಿವನ್ ಇನ್ ಯೋರ್ ಟೆಕ್ಸ್ಟ್. ಅದೇನ್ ಮಾಡ್ತದೆ ಅಂದ್ರೆ ಇದು ಏನು ಸೆರೋಟೋನಿನ್ ನ ಸೆಕ್ರೀಟ್ ಮಾಡುತ್ತೆ. ಸೆರೋಟೋನಿನ್ ವಿಚ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಸ್ಲೀಪ್ ಸೈಕಲ್. ಆಯ್ತಾ? ಅದಾದ್ಮೇಲೆ ಲೈಕ್ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಫಂಕ್ಷನ್, ಥೈರಾಕ್ಸಿನ್ ರಿಲೀಸ್ ಮಾಡುತ್ತೆ. ಥೈರಾಕ್ಸಿನ್ ಬಂದು ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್ ಎಲ್ಲ. ಅಂಡ್ ದೆನ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಅದು ಬಂದು ಇಟ್ ವಿಲ್ ಕಂಟ್ರೋಲ್ ದ ಕ್ಯಾಲ್ಸಿಯಂ ಲೆವೆಲ್ ಇನ್ ದ ಬ್ಲಡ್. ಓಕೆ. ಆಮೇಲೆ ಥೈಮಸ್ ಏನು, ಇಟ್ ವಿಲ್ ರಿಲೀಸ್ ಥೈಮಾಕ್ಸಿನ್. ಆ ಥೈಮಾಕ್ಸಿನ್ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟಿವೇಟ್ ಯುವರ್ ಇಮ್ಯೂನ್ ಸೆಲ್ಸ್ ನ ಆಕ್ಟಿವೇಟ್ ಮಾಡೋದ್ರಲ್ಲಿ it plays very important role. And then comes adrenal gland ಬಂದು ಇಲ್ಲಿ it is present on both the kidneys. It is present above both the kidneys, like you can see adrenal gland ಬಂದು adrenaline hormone ನ ರಿಲೀಸ್ ಮಾಡುತ್ತೆ. That is released during emergency situation. It is also called as flight and fight hormone. ಆಯ್ತಾ? ಅದಾದ್ಮೇಲೆ ಪ್ಯಾನ್ಕ್ರಿಯಾಸ್ ಇದೆ. ಪ್ಯಾನ್ಕ್ರಿಯಾ ಬಂದು ಇಟ್ ಬಿಹೇವ್ಸ್ ಲೈಕ್ ಬೋತ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ವೈ ಇಟ್ ಇಸ್ ಕಾಲ್ಡ್ as ಎಕ್ಸೋಕ್ರೈನ್ ಗ್ಲ್ಯಾಂಡ್ ಬಿಕಾಸ್ ಅದು ಡೈಜೆಸ್ಟಿವ್ ಫ್ಲೂಯಿಡ್ ನ ರಿಲೀಸ್ ಮಾಡ್ತದೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ನ ರಿಲೀಸ್ ಮಾಡುತ್ತೆ. ಅದರಲ್ಲಿ 3 ತರ ಎನ್ಸೈಮ್ ಇರುತ್ತೆ, ಟ್ರಿಪ್ಸಿನ್, ಲೈಪೇಸ್, ಅಮೈಲೇಸ್, ವಿಚ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಡೈಜೆಸ್ಟಿವ್ ಸಿಸ್ಟಮ್. ಅದ್ರ ಜೊತೆಗೆ ಇಟ್ ಇಸ್ ಆಲ್ಸೋ ಕಾಲ್ಡ್ as ಎಂಡೋಕ್ರೈನ್ ಗ್ಲ್ಯಾಂಡ್. ವೈ? ಬಿಕಾಸ್ ಇಟ್ ಸೆಕ್ರೀಟ್ಸ್ ಇನ್ಸುಲಿನ್ ಅಂಡ್ ಗ್ಲೂಕಗೋನ್. ಇನ್ಸುಲಿನ್ ಏನ್ ಮಾಡುತ್ತೆ, ಇನ್ಸುಲಿನ್ ಬಂದು ಬ್ಲಡ್ ಶುಗರ್ ಲೆವೆಲ್ ನ ಕಮ್ಮಿ ಮಾಡುತ್ತೆ. ವೆರಸ್ ಗ್ಲೂಕಗೋನ್ ಏನ್ ಮಾಡ್ತದೆ, ಅದು ಬ್ಲಡ್ ಶುಗರ್ ಲೆವೆಲ್ ನ ಜಾಸ್ತಿ ಮಾಡ್ತದೆ. ಅಂಡ್ ದೆನ್ ಫೀಮೇಲ್ ಅಲ್ಲಿ ಓವರಿ ಇದೆ. ಓವರಿ ಬಂದು ಏನ್ ಸೆಕ್ರೀಟ್ ಮಾಡುತ್ತೆ, ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟೆರಾನ್. ಈಸ್ಟ್ರೋಜನ್ ಬಂದು ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಮೆನ್ಸ್ಟ್ರಲ್ ಸೈಕಲ್ ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಫೀಮೇಲ್. ಅಂಡ್ ಪ್ರೊಜೆಸ್ಟೆರಾನ್ ಬಂದು ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೆಗ್ನೆನ್ಸಿ. ಅಂಡ್ ದೆನ್ ಟೆಸ್ಟಿಸ್ ಇದೆ ಇನ್ ಕೇಸ್ ಆಫ್ ಮೇಲ್. ಸೊ ಇದೇನ್ ಮಾಡ್ತದೆ, ಇಟ್ ಸೆಕ್ರೀಟ್ಸ್ ಮೇಲ್ ಹಾರ್ಮೋನ್ಸ್ ಲೈಕ್ ಟೆಸ್ಟೋಸ್ಟಿರಾನ್ ಏನ್ ಫಂಕ್ಷನ್, it plays very important role in the secondary sexual development of male. Adu jotege it also plays important role in the formation of sperm. Aita, so these are the glands that are present in the human body. Okay, yadu which was not discussed in the pineal gland matte parathyroid, thymus, these 3 were not discussed in the textbook. So I have mentioned now what is its role. And idu bandu serotonin secrete ಮಾಡುತ್ತೆ which plays important role in sleep cycle. ಆಮೇಲೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಬಂದು ಕ್ಯಾಲ್ಸಿಯಂ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಇನ್ ದ ಬ್ಲಡ್. ಆ್ಯಂಡ್ ದೆನ್ ಥೈಮಾಕ್ಸಿನ್ ರಿಲೀಸ್ ಮಾಡುತ್ತೆ ವಿಚ್ ವಿಲ್ ಆಕ್ಟಿವೇಟ್ ಯುವರ್ ಇಮ್ಯೂನ್ ಸೆಲ್ಸ್. ಓಕೆ, ಕ್ಲಿಯರ್ ವಿತ್ ದ್ಯಾಟ್? ಫೈನ್. ಸೊ ಯಾ, ನಾವು ವಿ ಆರ್ ಡನ್ ವಿತ್ ದ ಸೆಕೆಂಡ್ ಚಾಪ್ಟರ್ನಲ್ಲಿರೋ ಆಕ್ಟಿವಿಟೀಸ್ನ ಸಹ ಕವರ್ ಮಾಡಿದ್ವಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಆಕ್ಟಿವಿಟೀಸ್ ಎಲ್ಲ ಕವರ್ ಮಾಡಿದ್ವಿ. ಸೊ ನಾವು ಮೂವಿಂಗ್ ಆನ್ ಟು ನೆಕ್ಸ್ಟ್ ಚಾಪ್ಟರ್ 8.1 ಅಲ್ಲ. So chapter 8 ಬಂದು ಯಾವುದು? What is your chapter 8? What is your chapter 8? It is how do organism reproduce ಅಲ್ಲ? How do organism reproduce? So how do organism reproduce chapter ಇಂದ ಇವಾಗ ಎಲ್ಲ ಆಕ್ಟಿವಿಟೀಸ್ ನ ಕವರ್ ಮಾಡೋಣ. ಓಕೆ, so yeah, dissolve about 10 grams of sugar in 100 ml of water. ಆಯ್ತಾ?
ಸೊ ಇವಾಗ 100 ml ಆಫ್ ವಾಟರ್ನಲ್ಲಿ ನಾವು 10 grams ಆಫ್ ಶುಗರ್ನ ಆ್ಯಡ್ ಮಾಡ್ತಾ ಇದೀವಿ. ನಥಿಂಗ್ ಬಟ್ ಇದರಿಂದ ಏನಾಗುತ್ತೆ, ಶುಗರ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಾ ಇದೀವಿ. ಓಕೆ, and then take 20 ml of this solution in test tube and add a pinch of yeast. ಸೊ ಇವಾಗ ಶುಗರ್ ಸೊಲ್ಯೂಷನ್ ಇದೆ, ಈಸ್ಟ್ ನ ಆಡ್ ಮಾಡ್ತಾ ಇದೀವಿ. ಸೊ ಇವಾಗ ಈಸ್ಟ್ ಏನ್ ಮಾಡುತ್ತೆ, ಆ ಶುಗರ್ ನ ಯುಟಿಲೈಸ್ ಮಾಡ್ಕೊಳತ್ತೆ, ಅನಾರೋಬಿಕ್ ರೆಸ್ಪಿರೇಷನ್ ಪರ್ಫಾರ್ಮ್ ಮಾಡುತ್ತೆ, ಅದಕ್ಕೆ ಎನರ್ಜಿ ಬೇಕು. ದಟ್ಸ್ ವೈ ಎನರ್ಜಿ ತಗೊಂಡದ್ ಏನ್ ಮಾಡುತ್ತೆ, ಇಟ್ ವಿಲ್ ಮಲ್ಟಿಪ್ಲೈ, ಇಟ್ ವಿಲ್ ಕ್ಯಾರಿ ಔಟ್ ಲೈಫ್ ಪ್ರಾಸೆಸಸ್ ನ ಕ್ಯಾರಿ ಔಟ್ ಮಾಡುತ್ತೆ ಅಲ್ವಾ. ನಾವು ಪುಟ್ ಅ ಕಾಟನ್ ಪ್ಲಗ್ ಆನ್ ದ ಮೌತ್ ಆಫ್ ದ ಟೆಸ್ಟ್ ಟ್ಯೂಬ್ ಅಂಡ್ ಕೀಪ್ ಇಟ್ ಇನ್ ದ ವಾರ್ಮ್ ಪ್ಲೇಸ್. ಅಂಡ್ ಅದನ್ನ ಸ್ವಲ್ಪ ವಾರ್ಮ್ ಆಗಿರೋ ಜಾಗದಲ್ಲಿ ಇಟ್ಬಿಡ್ಬೇಕು. ಆಫ್ಟರ್ 1 or 2 hours put a small drop of yeast culture from the test tube on a slide and cover it with a cover slip and observe the slide under microscope. ಸೊ ಏನ್ ಮಾಡ್ತಿದೀವಿ, ಇವಾಗ ಟೆಸ್ಟ್ ಟ್ಯೂಬ್ ನಲ್ಲಿ ಶುಗರ್ ಸೊಲ್ಯೂಷನ್ ಇದೆ, ಅದಕ್ಕೆ ನಾವು ಈಸ್ಟ್ ಆಡ್ ಮಾಡಿದೀವಿ. ಒಂದ್ ಸ್ವಲ್ಪ ಹೊತ್ತು ಆ ಟೆಸ್ಟ್ ಟ್ಯೂಬ್ ನ ಫಸ್ಟ್ 100 ml ಶುಗರ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿ, ಅದರಿಂದ 20 ml ಆಫ್ ಶುಗರ್ ಸೊಲ್ಯೂಷನ್ ತಗೊಂತಿದೀವಿ ಟು ಅ ಟೆಸ್ಟ್ ಟ್ಯೂಬ್. ಅದಕ್ಕೆ ಸ್ವಲ್ಪ ಈಸ್ಟ್ ನ ಆಡ್ ಮಾಡ್ತಾ ಇದೀವಿ, ಈಸ್ಟ್ ಗ್ರಾನ್ಯೂಲ್ಸ್ ಆಡ್ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ಕವರಿಂಗ್ ದ ಟೆಸ್ಟ್ ಟ್ಯೂಬ್ ವಿತ್ ಕಾಟನ್ ಪ್ಲಗ್. ಆಮೇಲೆ ಏನ್ ಮಾಡ್ತಾ ಇದೀವಿ, ಅದನ್ನ ಸ್ವಲ್ಪ ಹೊತ್ತು ವಾರ್ಮ್ ಆಗಿರೋ ಜಾಗದಲ್ಲಿ ಇಡ್ತಾ ಇದೀವಿ. ನಥಿಂಗ್ ಬಟ್ ನಾವೇನು ಶುಗರ್ ಪ್ರೊವೈಡ್ ಮಾಡ್ತಾ ಇದೀವಿ ಅಂಡ್ ಆ ವಾರ್ಮ್ತ್ ಕಂಡೀಷನ್ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಯುಟಿಲೈಸ್ ಮಾಡ್ಕೊಂಡು ಈಸ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಮಲ್ಟಿಪ್ಲೈ ಅಲ್ವಾ. 1 to 2 hours ಹಂಗೆ ಸೈಡಲ್ಲಿ ಇಟ್ಬಿಡಿ. ಆಫ್ಟರ್ 2 hours ಏನ್ ಮಾಡಿ, ರಿಮೂವ್ ದಟ್ ಕಾಟನ್ ಪ್ಲಗ್ ಅಂಡ್ ವಿತ್ ದ ಹೆಲ್ಪ್ ಆಫ್ ಡ್ರಾಪರ್ ಟೇಕ್ ದ ಸೊಲ್ಯೂಷನ್ ಆನ್ ಟು take a drop of solution onto a glass slide onto a slide and adana carefully cover it with cover slip and microscope ಕೆಳಗಡೆ observe ಮಾಡಿದಾಗ, microscope ನಲ್ಲಿ observe ಮಾಡಿದಾಗ you will notice image somewhat like this. So what does this indicate? That yeast ಬಂದು it is ಅದು yeast multiply ಆಗ್ತಾ ಇದೆ. yeast ಬಂದು ಹೇಗೆ multiply ಆಗುತ್ತೆ, it reproduce. How does yeast reproduce? Through a asexual reproduction method which is called as budding. So yeast ಬಂದು ಹೇಗೆ reproduce ಆಗುತ್ತೆ, through a asexual reproduction method that is called as budding. budding ನಲ್ಲಿ ಏನಾಗುತ್ತೆ, see first on the parent body itself a small bud develops. ಆಯ್ತಾ, small bud develops and then that bud it remains on the parent body and then it will derive the nutrients from the parent body itself. And after that bud matures, only after that the matured bud will get detached from the parent body and then the detached bud will develop into a new individual. That is what is happening over here. Aste, it is very simple. Bud bandu hege reproduce agutte, this is talking about budding. Okay, fine. So next one nodona, wet a slice of bread and keep it in a cool, moist and dark place. So slice of bread na ತಗೊಳ್ಳಿ, ಅದನ್ನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಿರೋ ಜಾಗದಲ್ಲಿ, ಮಾಯಿಸ್ಟ್ ಆಗಿರೋ ಜಾಗದಲ್ಲಿ ಅದನ್ನ ಪ್ಲೇಸ್ ಮಾಡಿ. ಅಬ್ಸರ್ವ್ ದ ಸರ್ಫೇಸ್ ಆಫ್ ದ ಸ್ಲೈಸ್ ವಿತ್ ಅ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಫಾರ್ ಅ ವೀಕ್. ಸೊ ಅದನ್ನ ಒಂದು ಇವಾಗ ಬ್ರೆಡ್ ನ ತಗೊಳ್ಳಿ, ಅದನ್ನ ಒದ್ದೆ ಮಾಡಿಬಿಟ್ಟು ಒಂದು ಕೂಲ್ ಆಗಿರೋ ಜಾಗದಲ್ಲಿ ಇಟ್ಬಿಡಿ. ಅಂಡ್ ಎವ್ರಿ ಡೇ ಫಾರ್ ಅ ವೀಕ್ ಅದನ್ನ ವಿತ್ ದ ಹೆಲ್ಪ್ ಆಫ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಆಯ್ತಾ, ಅಬ್ಸರ್ವ್ ಮಾಡ್ತಾ ಯು ವಿಲ್ ಸಿ ಈ ತರ ಒಂಥರ ಸ್ಪೋರ್ ಫಾರ್ಮೇಶನ್ ನ ನೀವು ನೋಟಿಸ್ ಮಾಡ್ತೀರಾ. ಅದೊಂಥರ ಡಾರ್ಕ್ ಗ್ರೀನ್ ಬ್ಲಾಕ್ ಕಲರ್ ನಲ್ಲಿ ಇರುತ್ತೆ, ಡಾರ್ಕ್ ಗ್ರೀನ್ ಬ್ಲಾಕ್ ನಲ್ಲಿ ಇರುತ್ತೆ. ಆಯ್ತಾ, ಸೊ ಇಯರ್ ಏನಂದ್ರೆ ದ ಏರಿಯಾ ಆಫ್ ದ ವೈಟ್ ಮಾಸ್ ಇಟ್ ಇನ್ಕ್ರೀಸ್ಡ್ on the subsequent days and the thread-like structure developed on the bread. They are hyphae of the bread mold, nothing but that is your rhizopus. And rhizopus hege reproduce ಮಾಡುತ್ತೆ, asexual reproduction. It is through asexual reproduction hege spore formation involve ಆಗಿರುತ್ತೆ. Okay, it is through spore formation the rhizopus which is a type of fungi. ಅದು ಗ್ರೋ ಆಗಬೇಕಂದ್ರೆ ಅದಕ್ಕೆ ಮಾಯಿಸ್ಟ್ ಏರಿಯಾ ಬೇಕು, ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಬೇಕು ಅಂಡ್ ಮಾಯಿಸ್ಟ್ ಏರಿಯಾ, ನ್ಯೂಟ್ರಿಯೆಂಟ್ ಮತ್ತೆ ಸ್ವಲ್ಪ ಕೋಲ್ಡ್ ಟೆಂಪರೇಚರ್ ಬೇಕು. ಓಕೆ, ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಅಬ್ಸರ್ವ್ ಅ ಪರ್ಮನೆಂಟ್ ಸ್ಲೈಡ್. ಸೊ ಇದು ಪರ್ಮನೆಂಟ್ ಸ್ಲೈಡ್, ಆಲ್ರೆಡಿ ಸ್ಲೈಡ್ ಇರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡಬೇಕು ಆಫ್ ಅಮೀಬಾ ಅಂಡರ್ ಮೈಕ್ರೋಸ್ಕೋಪ್. ಸಿಮಿಲರ್ಲಿ ಅಬ್ಸರ್ವ್ ಅನದರ್ permanent slide of amoeba showing binary fission. Now compare the observation of both the slide. So already slide prepare ಆಗಿರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ನಾರ್ಮಲಿ ಅಮೀಬಾ ಹೇಗಿರುತ್ತೆ ಅಂತ ನೋಡಿ. ಅಂಡ್ ಅಮೀಬಾ ಬಂದು ಬೈನರಿ ಫಿಷನ್ ನ ಕಂಡಕ್ಟ್ ಮಾಡಬೇಕಾದ್ರೆ
ಹೇಗಿರುತ್ತೆ, ವಾಟ್ ಆರ್ ಆಲ್ ದ ಡಿಫ್ರೆನ್ಸಸ್ ದಟ್ ಯು ಸಿ ಇನ್ ದ ಸೆಲ್ಸ್, ಅದನ್ನ ಬಂದು ಯು ಶುಡ್ ಅಬ್ಸರ್ವ್. ಓಕೆ, ಸೊ ಯು ವಿಲ್ ಸಿ ದಟ್ ಇನ್ ದ ಫಸ್ಟ್ ಸ್ಲೈಡ್ ಅಮೀಬಾ ಸೆಲ್ ಬಂದು ಇಟ್ ಕಂಟೇನ್ಸ್ ನಾರ್ಮಲ್ ಸೈಟೋಪ್ಲಾಸಮ್ ಇರುತ್ತೆ ಅಂಡ್ ನ್ಯೂಕ್ಲಿಯಸ್ ಇರುತ್ತೆ. whereas ಸೆಕೆಂಡ್ ಸ್ಲೈಡ್ ನಲ್ಲಿ ವಿಚ್ ಇಸ್ ಕ್ಯಾರಿಂಗ್ ಔಟ್ ಬೈನರಿ ಫಿಷನ್, ನ್ಯೂಕ್ಲಿಯಸ್ ಬಂದು ಐದರ್ ಇಟ್ ವಿಲ್ ಬಿ ಡಿವೈಡಿಂಗ್, ಅದು ಸ್ವಲ್ಪ ಎಲಾಂಗೇಟ್ ಆಗಿರುತ್ತೆ, ಇಲ್ಲ ಡಿವೈಡ್ ಆಗ್ತಾ ಇರುತ್ತೆ, ಅಂಡ್ constriction in the cytoplasms are observed, and it indicates that the amoeba is undergoing binary fission forming two daughter nuclei. You all know alva that amoeba bandu how do they reproduce? Through binary fission. It is through binary fission. So ee tara you will see even cytoplasm bandu ಸ್ವಲ್ಪ constrict ಆಗಿದೆ and nucleus ಸಹ ಸ್ವಲ್ಪ divide ಆಗ್ತಾ ಇದೆ. Like you can see ಅದು divide ಆಗ್ತಿರುತ್ತೆ, ಈ ತರ image ಕಾಣುತ್ತೆ. This indicates that amoeba is undergoing binary fission anta. Okay, fine. Next nodona, collect water from a lake or pond that appears dark green and contains filamentous structure. So aga ನೀವು ನೋಡಿರ್ತೀರಲ್ಲ ಕೆರೆನಲ್ಲಿ ಪಾಂಡ್ ಗಳನ್ನೆಲ್ಲ ಒಂದ್ ಸೈಡ್ ನಲ್ಲಿ ಗ್ರೀನ್ ಕಲರ್ ಆಗಿ ಮೇಲೆ ಸರ್ಫೇಸ್ ಮೇಲೆ ಡೆವಲಪ್ ಆಗಿರುತ್ತಲ್ಲ, ವಾಟ್ ಇಸ್ ಇಟ್? ದಟ್ ಇಸ್ ನಥಿಂಗ್ ಬಟ್ ಆಲ್ಗೆ. ಅದನ್ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಪುಟ್ 1 or 2 ಫಿಲಮೆಂಟ್ ಆನ್ ಸ್ಲೈಡ್. ಅದರಲ್ಲಿ ಆ ಫಿಲಮೆಂಟ್ ಅದು ಒಂಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದನ್ನ ಫಿಲಮೆಂಟ್ ಅಂತ ಕರೀತಾರೆ. ಸೊ ಅದು ಯಾವ ತರ ಆಲ್ಗೆ ಅಂತ ಅಂದ್ರೆ ಇಟ್ ಇಸ್ ಸ್ಪೈರೋಗೈರಾ. ಅದನ್ನ ನೀವು ಸ್ಲೈಡ್ ಮೇಲೆ ಹಾಕ್ಬಿಟ್ಟು ಅಬ್ಸರ್ವ್ ಮಾಡಬೇಕು. ಪುಟ್ ಅ ಡ್ರಾಪ್ ಆಫ್ ಗ್ಲಿಸರಿನ್ ಆನ್ ದಿಸ್ ಫಿಲಮೆಂಟ್ ಅಂಡ್ ಕವರ್ ಇಟ್ ವಿತ್ ಅ ಕವರ್ ಸ್ಲಿಪ್. ಅದಕ್ಕೆ 1 ಡ್ರಾಪ್ ಗ್ಲಿಸರಿನ್ ಹಾಕ್ಬಿಟ್ಟು ಕವರ್ ಇಟ್ ವಿತ್ ಅ ಕವರ್ ಸ್ಲಿಪ್ and then observe the slide under microscope. Microscope ನಲ್ಲಿ ನೀವು ಆ ಸ್ಲೈಡ್ ನ ಅಬ್ಸರ್ವ್ ಮಾಡಬೇಕು. Can you identify the different tissues in the spirogyra filament? So different types of tissue ಇರುತ್ತೆ spirogyra filament ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. See, the answer is yes. See, the spirogyra filament, it consists of many cells attached to form filament. ಎಷ್ಟೊಂದು cells add ಆಗಿರುತ್ತೆ to form a filament. It simply breaks up into small pieces upon maturation and then the pieces or the fragments grow into new individual. So ಇವಾಗ ನೀವು ಸ್ಪೈರೋಗೈರಾ ನೋಡಿದ್ರೆ ಹಿಂಗ್ ಉದ್ದ ಇರತ್ತಾ, ಎಷ್ಟೊಂದು ಸೆಲ್ಸ್ ಇರುತ್ತೆ, ಎಷ್ಟೊಂದು ಸೆಲ್ಸ್ ಟುಗೆದರ್ ಏನಾಗುತ್ತೆ, ಇಟ್ ಫಾರ್ಮ್ಸ್ ಸ್ಪೈರೋಗೈರಾ. ಆನ್ ಮೆಚುರೇಷನ್ ಏನಾಗುತ್ತೆ, ಈ ಸೆಲ್ಸ್ ಗಳು ಸ್ಪ್ಲಿಟ್ ಆಗಿ ದೇ ವಿಲ್ ಅಗೇನ್ ಡೆವಲಪ್ ಇಂಟು ನ್ಯೂ ಇಂಡಿವಿಜುವಲ್. ಸೊ ಅದನ್ನ ನಾವು ಏನಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ ಫ್ರಾಗ್ಮೆಂಟೇಶನ್. ದಟ್ ಇಸ್ ಕಾಲ್ಡ್ ಆಸ್ ಫ್ರಾಗ್ಮೆಂಟೇಶನ್. Okay, clear with that? Fine. So next, take a potato and observe this, observe its surface. Can notches be seen? Cut the potato into small pieces such that some piece contain notch or bud and some do not. Spread some cotton on a tray and wet it. Place the potato pieces on this cotton. Now note where the pieces with the buds are placed. ಆಮೇಲೆ observe the changes that is taking place in these potato pieces over the next few days. Make sure that the potato is kept moistened. Which are the potato pieces that give rise to the fresh green shoot and root? See, concept ಬಂದು very simple. ಪೊಟ್ಯಾಟೋನ ತಗೊಳ್ಳಿ ಆಯ್ತಾ. ಸಿ ನೀವು ಆಲೂಗಡ್ಡೆ ಮೇಲೆ ನೋಡಿರ್ತೀರಲ್ಲ, ಒಂಥರ ಬಡ್ ಫಾರ್ಮೇಶನ್ ಇರುತ್ತೆ, ಪುಟ್ಟದಾಗಿ ಬಡ್ ಇರುತ್ತೆ, ಕೆಲವೊಂದು ಜಾಗದಲ್ಲಿ ಇರಲ್ಲ, ಕೆಲವೊಂದು ಜಾಗದಲ್ಲಿ ಇರತ್ತಲ್ಲ. ಸೊ ಪೊಟ್ಯಾಟೋನ ಕಟ್ ಮಾಡಿಬಿಡಿ. ಕಟ್ ಮಾಡಿ ಏನು ಮಾಡಿ, ಕೆಲವೊಂದು ಪೀಸಸ್ ನಲ್ಲಿ ಆ ಬಡ್ನ ಹಂಗೆ ಇರತ್ರ ಮಾಡಿ, ಕೆಲವೊಂದು ಪೀಸ್ ಪ್ಲೇನ್ ಇರತ್ತಲ್ಲ ಅದನ್ನ ಸಪ್ರೇಟ್ ಆಗಿ ತಗೊಳ್ಳಿ. ತಗೊಂಡ್ಬಿಟ್ಟು ಇವಾಗ ಏನ್ ಮಾಡ್ಬೇಕು, ಒಂದು ಟ್ರೇನಲ್ಲಿ ಕಾಟನ್ನ ಸ್ಪ್ರೆಡ್ ಮಾಡಿ, ಕಾಟನ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನ ಸ್ವಲ್ಪ ಒದ್ದೆ ಮಾಡಿ. ಸೊ ಆ ಮಾಯಿಸ್ಟ್ ಎನ್ವಿರಾನ್ಮೆಂಟ್ ನಾವು ಪ್ರೊವೈಡ್ ಮಾಡಬೇಕು. ಅದಾದ್ಮೇಲೆ ಏನ್ ಮಾಡ್ತಾ ಇದೀವಿ ನಾವು, ಈ ಪೊಟ್ಯಾಟೋನೆಲ್ಲ ಕಟ್ ಮಾಡಿದ್ವಿ ಅಲ್ಲ, ಕೆಲವೊಂದು ಕಟ್ ಪೀಸಸ್ ನಲ್ಲಿ ಬಡ್ ಇತ್ತಲ್ಲ ಅದನ್ನ ಪ್ಲೇಸ್ ಮಾಡಿ, ಅಂಡ್ ಕೆಲವೊಂದು ಪೀಸಸ್ ನಲ್ಲಿ ಬಡ್ ಇಲ್ಲ ಅಲ್ಲ ಅದನ್ನ ಸಹ ಪ್ಲೇಸ್ ಮಾಡಿ. ಅದನ್ನ ಸಹ ಎಲ್ಲಿ ಪ್ಲೇಸ್ ಮಾಡ್ತಾ ಇದೀವಿ ನಾವು, ಆ ಟ್ರೇ ಕಂಟೈನಿಂಗ್ ದಟ್ ಮಾಯಿಸ್ಟ್ ಕಾಟನ್ ಆಯ್ತಾ, ಅದನ್ನಲ್ಲಿ ಪ್ಲೇಸ್ ಮಾಡ್ಬಿಟ್ಟು ಸ್ವಲ್ಪ ದಿನ ಹಂಗೆ ಬಿಟ್ಬಿಡಿ. ಸ್ವಲ್ಪ ದಿನ ಆದ್ಮೇಲೆ ಯು ವಿಲ್ ನೋಟಿಸ್ ದಟ್ ಆ ಪೊಟ್ಯಾಟೋ ಪೀಸ್ ಇರ್ತಲ್ಲ, ಆ ಪೊಟ್ಯಾಟೋ ಪೀಸ್ ನಲ್ಲಿ ಯಾವ್ದ್ರಲ್ಲೆಲ್ಲ ಬಡ್ ಇತ್ತು ಆ ಬಡ್ ಇಂದ ಸ್ಟೆಮ್ ಡೆವಲಪ್ ಆಗುತ್ತೆ, ಶೂಟ್ ಡೆವಲಪ್ ಆಗುತ್ತೆ. whereas those potato piece in which buds were not there, ಅಲ್ಲಿ ಬಂದು ಯಾವುದೇ ಸ್ಟೆಮ್ ಫಾರ್ಮೇಶನ್ ಇರಲ್ಲ. ಸೊ ಇಲ್ಲಿ the potato pieces having bud gradually growth and develops. after some days ನೀವು ನೋಟಿಸ್ ಮಾಡಿದಾಗ ಆ ಕಾಟನ್ ಟ್ರೇ ಅದನ್ನ ನೋಟಿಸ್ ಮಾಡಿದಾಗ you will see that potato piece with the buds ಅದು ಗ್ರಾಜುವಲ್ ಆಗಿ ಗ್ರೋ ಆಗಿರುತ್ತೆ. ಬಟ್ there is no growth and development in the potato pieces without buds. Which are the potato pieces that give rise to fresh green shoot and root? The pieces with buds give rise to the fresh shoot and root. That is the answer.
ಓಕೆ, ಕ್ಲಿಯರ್ ವಿತ್ ದಟ್. ಇದೆಲ್ಲ ನೀವು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡ್ ಬಂದಿರ್ತೀರ. ಬಟ್ ನವ್ ಯು ಆರ್ ಸ್ಟಡಿಂಗ್ ಇಟ್ ದಟ್ ಇಟ್ ಈಸ್ ಅದೇನು, ಇಟ್ ಈಸ್ vegetative propagation. It is a vegetative propagation. What is vegetative propagation? It is a type of asexual reproduction in plants where spores iralla, seeds involve agiralla. Instead vegetative parts ene involve agirutte. From those vegetative parts only a new plant will be produced. Okay, clear with that? Fine. So next question or next activity nodana. Select a money plant. Cut some pieces such that they contain at least one leaf. Okay, cut out some other portion between the two leaves. Now dip one end of all the pieces in water and observe over next few days which one grows and gives rise to fresh leaves. What can you conclude from your observation? So money plant ತಗೊಂಡಿರ್ತೀರ, ಆ ಮನಿ ಪ್ಲಾಂಟ್ ನಲ್ಲಿ ಸ್ಟೆಮ್ ನ ಕಟ್ ಮಾಡ್ಬಿಡಿ. ಒಂದು ಸ್ಟೆಮ್ ನಲ್ಲಿ ಬಂದು ಲೀವ್ಸ್ ಇರಲಿ, ಇನ್ನೊಂದು ಸ್ಟೆಮ್ ನಲ್ಲಿ ಲೀವ್ಸ್ ಇಡೋದೇ ಬೇಡ. ಅಂಡ್ ದ ಸ್ಟೆಮ್ ವಿಚ್ ಹ್ಯಾಡ್ ಲೀಫ್ ಅದನ್ನ ನೀವು ಪಾಟ್ ನಲ್ಲಿ ಇಟ್ಟು ನೋಡಿ ಅದು ಬೆಳೀತಾ ಇಲ್ವಾ ಅಂತ. ಅಂಡ್ ಇನ್ನೊಂದು ಸ್ಟೆಮ್ ಇರತ್ತಲ್ಲ ಅದರಲ್ಲಿ ಲೀಫೇ ಇರಲ್ಲ ಅಲ್ಲ, ಅದನ್ನ ಸಹ ಸಪ್ರೇಟ್ ಆಗಿ ಗ್ರೋ ಮಾಡಿ ನೋಡಿ, ಆಯ್ತಾ. ಸೊ ವಾಟ್ ವಿಲ್ ಬಿ ಯುವರ್ ಅಬ್ಸರ್ವೇಷನ್ ಅಂತ ಅಂದ್ರೆ, ಸಿ ದ ಪೋರ್ಷನ್ ಆಫ್ ಮನಿ ಪ್ಲಾಂಟ್ ವಿತ್ ಅಟ್ ಲೀಸ್ಟ್ ಒನ್ ಲೀಫ್ ಇದ್ರೂ ಪರವಾಗಿಲ್ಲ, ದಟ್ ವಿಲ್ ಗ್ರೋ ಅಂಡ್ ಇಟ್ ವಿಲ್ ಗಿವ್ ರೈಸ್ ಟು ಫ್ರೆಶ್ ಲೀವ್ಸ್. ಬಟ್ ಮನಿ ಪ್ಲಾಂಟ್ ವಿತೌಟ್ ಲೀಫ್ ಡೈಸ್. ಯಾಕೆ? ಬಿಕಾಸ್ ಲೀಫ್ ನಲ್ಲೇ ಬಂದು ಏನ್ ನಡೆಯುತ್ತೆ, ಫೋಟೋಸಿಂಥಸಿಸ್ ನಡೆಯುತ್ತೆ. ಫೋಟೋಸಿಂಥಸಿಸ್ ನಡೆದ್ರೆ ಫುಡ್ ಸಪ್ಲೈ ಆಗುತ್ತೆ ಪ್ಲಾಂಟ್ಸ್ಗೆ. ಬಟ್ ಇವಾಗ ಫುಡ್ಡೇ ಸಪ್ಲೈ ಆಗ್ತಾ ಇಲ್ಲ ಅಂದ್ರೆ ಪ್ಲಾಂಟ್ ಹೆಂಗ್ ಸರ್ವೈವ್ ಆಗುತ್ತೆ? ಸೊ ಇವಾಗ ಲೀಫ್ ಇಲ್ಲ ಅಂದ್ರೆ ಲೈಕ್ ಏನು, ದರ್ ಇಸ್ ನೋ ಫೋಟೋಸಿಂಥಸಿಸ್ ಅಲ್ವಾ. ಅದಕ್ಕೆ ಇವಾಗ ಸ್ಟೆಮ್ ನಲ್ಲಿ ಏನಾಗುತ್ತೆ, ಒಂದು ಲೀಫ್ ಬಿಟ್ಟರು ಪರವಾಗಿಲ್ಲ, ಫುಡ್ ಸಪ್ಲೈ ಆಗುತ್ತೆ ಅಂಡ್ ಹೊಸ ಲೀವ್ಸ್ ಡೆವಲಪ್ ಆಗುತ್ತೆ. ಇನ್ ಕೇಸ್ ಒಂದು ಲೀಫ್ ಇಲ್ಲ ಅಂದ್ರೆ ಏನಾಗ್ತದೆ ಮನಿ ಪ್ಲಾಂಟ್, ಇಟ್ ವಿಲ್ ಡೈ. ಅಂಡ್ ಇದರಿಂದ ಏನ್ ಕನ್ಕ್ಲೂಷನ್? ಸಿ ದ ಮನಿ ಪ್ಲಾಂಟ್ ವಿತ್ ಗ್ರೀನ್ ಲೀಫ್ ಕ್ಯಾನ್ ಸಿಂಥಸೈಸ್ ಫುಡ್ through photosynthesis and it is able to grow into a plant through vegetative propagation. Okay, clear with that? Fine. So next activity nodana. Soak few seeds of Bengal gram. ಚನ್ನಾನ ಸ್ವಲ್ಪ ಸೋಕ್ ಮಾಡಿ ಓವರ್ನೈಟ್ ಅಲ್ಲಿ, ಲೈಕ್ ಓವರ್ನೈಟ್ ಅದನ್ನ ಸೋಕ್ ಮಾಡಬೇಕು. and then drain the excess water ನ ಡ್ರೈನ್ ಮಾಡಬೇಕು. and cover the seed with wet cloth and leave them for days. Make sure that the seed do not become dry. And then cut open the seed carefully and observe the different parts. And compare the observation with the figure 8.9 in your textbook and see if you can identify the parts. So ಏನು ಮಾಡ್ತಾ ಇದ್ದೀವಿ ಅಂದರೆ, ಆ ಸೀಡ್ನ ನಾವು ಜರ್ಮಿನೇಟ್ ಮಾಡಕ್ಕೆ ಬಿಡ್ತಾ ಇದ್ದೀವಿ. ಒಂದು ಸ್ವಲ್ಪ ದಿನ ಹಾಗೆ ಬಿಡ್ತಾ ಇದ್ದೀವಿ. ಆಮೇಲೆ ಏನು ಮಾಡ್ತಾ ಇದ್ದೀವಿ, ಆ ಸೀಡ್ನ ಕಟ್ ಓಪನ್ ಮಾಡಿ ಅಬ್ಸರ್ವ್ ಮಾಡಬೇಕು. ಸೊ ಅವಾಗ ಆ ಸೀಡ್ನಲ್ಲಿ ಏನಿರುತ್ತೆ, ಕಾಟಿಲಿಡಾನ್ಸ್ ಇರುತ್ತೆ, plumule and radicals irutte alva. The plumule will develop into root and the radical will develop into shoot. That's it, very simple. Okay, so this was all about ee activity galella bandu ya chapter inda how to organism reproduce chapter inda. Okay, so now we are done with how to organism reproduce. ಆ ಚಾಪ್ಟರ್ ಇಂದ ಎಲ್ಲ ಆಕ್ಟಿವಿಟೀಸ್ ನ ಸಹ ಕವರ್ ಮಾಡಾಯ್ತು. ಇನ್ನ ನಿಮ್ಗೆ ಏನೇ ಡೌಟ್ ಇದ್ರೂ, ಆ ಚಾಪ್ಟರ್ ಇಂದ ಯಾವುದೇ ಡೌಟ್ ಇದ್ರೂ ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಆಯ್ತಾ. ಸೊ ಇವಾಗ ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ದಿಸ್ ಈಸ್ ಯೋರ್ ಯಾವ ಚಾಪ್ಟರ್ ಇದು? ಹೆರಿಡಿಟಿ. ಹೆರಿಡಿಟಿ ಚಾಪ್ಟರ್ ಇಂದ ಆಕ್ಟಿವಿಟಿ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಇವಾಗ ಅಬ್ಸರ್ವ್ ದ ಇಯರ್ಸ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಪ್ರಿಪೇರ್ ಅ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಫ್ರೀ ಆರ್ ಅಟ್ಯಾಚ್ಡ್ ಇಯರ್ಲೋಬ್ and calculate the percentage of student having each. Find out about the earlobes of the parent of each student in the class. Correlate the earlobe type of each student with that of their parents. Based on this evidence, suggest a possible rule for the inheritance of earlobe type. So ivaga ನೀವು ಯಾವಾಗಲೂ ನೋಡಿರ್ತೀರಲ್ಲ, ಕೆಲವೊಂದು ಸ್ಟೂಡೆಂಟ್ಸ್ಗೆ ಇರ್ಬೋದು ಇಯರ್ ಲೋಬ್ಸ್ ಬಂದು ಈ ಥರ ಅಟ್ಯಾಚ್ಡ್ ಆಗಿರುತ್ತೆ, ವರಸ್ ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಇಯರ್ ಲೋಬ್ ಬಂದು ಈ ಥರ ಫ್ರೀ ಆಗಿರುತ್ತೆ ಅಲ್ವಾ. ಸೊ ಇವಾಗ ಮೆಜಾರಿಟಿ ಆಫ್ ದಮ್ಗೆ ಇಯರ್ ಲೋಬ್ ಬಂದು ಏನು ಫ್ರೀ ಆಗಿರುತ್ತೆ. ಯಾಕೆ ಅಂದರೆ, ಸಿ ದಿಸ್ ಆಕ್ಟಿವಿಟಿ ಶುಡ್ ಬಿ ಡನ್ ಬೈ ದ ಸ್ಟೂಡೆಂಟ್. ಯು ಶುಡ್ ಫೈಂಡ್ ಔಟ್ ಇನ್ ಯೋರ್ ಕ್ಲಾಸ್. ಸೊ ಇವಾಗ ಈ ಆಕ್ಟಿವಿಟಿ ಬಂದು ನೀವು ಅಷ್ಟೇ ನಿಮ್ಮ ಕ್ಲಾಸ್ನಲ್ಲಿ ಎಷ್ಟು ಜನ ಇದ್ದೀರೋ
ಅಷ್ಟನದು ಲೈಕ್ ಯು ಚೆಕ್ ಯಾರ್ಯಾರಿಗೆ ಫ್ರೀ ಇಯರ್ ಲೋಬ್ಸ್ ಇದೆ, ಯಾರ್ಯಾರಿಗೆ ಅಟ್ಯಾಚ್ಡ್ ಆಗಿದೆ ಅಂತ. ಸಿ ಮೋಸ್ಟ್ ಆಫ್ ದ ಇಂಡಿವಿಜುವಲ್ಸ್ ಹ್ಯಾವ್ ಫ್ರೀ ಇಯರ್ ಲೋಬ್. ಯಾಕೆ ಅಂದ್ರೆ ಫ್ರೀ ಇಯರ್ ಲೋಬ್ ಬಂದು ಇಟ್ ಇಸ್ ಡಾಮಿನೆಂಟ್ ಟ್ರೇಟ್ ಅಂಡ್ ಓನ್ಲಿ ಫ್ಯೂ ಹ್ಯಾವ್ ರೆಸೆಸಿವ್ ಟ್ರೇಟ್. ಆಯ್ತಾ? ಫಾರ್ ಎಕ್ಸಾಂಪಲ್ ಇನ್ ಅ ಕ್ಲಾಸ್ ರೂಮ್ 50 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. Of them 4 students have attached earlobe and then the rest will have free. So majority of the population allo aste nodi free earlobe ಜಾಸ್ತಿ ಇರುತ್ತೆ because that character is dominant. Free earlobe character is dominant whereas the attached earlobe is recessive. ಅದಕ್ಕೆ ಅದು ತುಂಬಾನೇ ಕಮ್ಮಿ. Okay, that was simple. Now ಈ experimentally what experiment would we do to confirm that F2 generation did in fact have 1:2:1 ratio of capital T capital T capital T small t trait combination. Nothing but genotype na ನಾವು ಹೆಂಗೆ ಕಂಡುಹಿಡಿತೀವಿ? ಇವಾಗ ಓಕೆ ನೋಡೋದಕ್ಕೆ ಎಲ್ಲ ಪ್ಲಾಂಟ್ಸು ಟಾಲೇ ಇರುತ್ತೆ ಅಂತ ಅನ್ಕೊಳ್ಳಿ, ಬಟ್ ಅದು ಹೋಮೋಸೈಗಸ್ ಜೀನಾ ಹೆಟ್ರೋಸೈಗಸ್ ಜೀನಾ ಅಂತ ನಮ್ಗೆ ಹೆಂಗೆ ಕಂಡುಹಿಡಿಬೋದು ಅಂದ್ರೆ ಬೈ ಕಂಡಕ್ಟಿಂಗ್ ಟೆಸ್ಟ್ ಕ್ರಾಸ್. You can find out that yes genotype ಬಂದು ಇದೇನೆ ಅಂತ ಹೇಗೆ by carrying out a test cross. So ಏನು what are you doing? It is a cross between the parent of unknown genotype, ಅದು genotype ಗೊತ್ತಿಲ್ಲ, with the recessive plant. See always recessive character ಯಾವುದು short. So short plants ನಲ್ಲಿ see in case ಅದ್ರ ಜೊತೆ ಒಂದು ಡಾಮಿನೆಂಟ್ ಇದ್ರೂ ಅದು ಟಾಲ್ ಆಗ್ಬಿಡತ್ತೆ, ಬಟ್ ದೆನ್ ಅದು ಶಾರ್ಟ್ ಇದ್ರೆ ಏನು it has got homozygous gene ಅಂತಾನೆ ಅರ್ಥ ಅಲ್ವಾ. ಸೊ ಅದನ್ನ ರೆಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ the genotype of the tall plants are unknown, so they are crossed with the recessive short plant. If the tall plant is pure homozygous, it produces only tall offspring. ಇಲ್ವಾ? ಸೊ ಇವಾಗೇನು ಈ ಟಾಲ್ ಪ್ಲಾಂಟ್ ಇತ್ತು ಅನ್ಕೊಳ್ಳಿ, ಅದರಲ್ಲಿ ಹೋಮೋಸೈಗಸ್ ಇತ್ತು ಅಂತ ಅನ್ಕೊಳ್ಳಿ, ಅಂದ್ರೆ ಬೋತ್ ಕ್ಯಾಪಿಟಲ್ ಟಿ ಇತ್ತು ಅಂತಾನೆ ಅನ್ಕೊಳ್ಳಿ. ಇವಾಗ ರೆಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿನೂ ಇರುತ್ತೆ, ಇವನ್ ಶಾರ್ಟೂ ಇರುತ್ತೆ ಅಲ್ವಾ. ಸೊ ಇನ್ ಕೇಸ್ ಎಲ್ಲ ಟಾಲೇ ಪ್ರೊಡ್ಯೂಸ್ ಆಯ್ತಂದ್ರೆ ಏನು ಇಟ್ ಇಂಡಿಕೇಟ್ಸ್ ದಟ್ ಆಲ್ ಅದರಲ್ಲಿರೋ ಜೀನ್ ಬಂದು ಇಟ್ ಇಸ್ ಹೋಮೋಸೈಗಸ್ ಅಂತ. ಇನ್ ಕೇಸ್ ಎಲ್ಲಾನು ಟಾಲ್ ಎಲ್ಲ ಡ್ವಾಫ್ನು ಇತ್ತು ಅಂತ ಅನ್ಕೊಳ್ಳಿ, which indicates that it is heterozygous anta. Okay, clear with that? See, because it is very simple nodi. ಇವಾಗ ಇದನ್ನ ಕ್ರಾಸ್ ಮಾಡಿದಾಗ let's say ಕ್ಯಾಪಿಟಲ್ ಟಿ ಇದ್ರ ತಗೊಂತಿದ್ವಿ, ಸ್ಮಾಲ್ ಟಿ ಇದೆ. ಇವಾಗ ಇದನ್ನ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಎಲ್ಲಾನು ಈ ತರ ಡಾಮಿನೆಂಟ್ ಇರುತ್ತೆ ಬಿಕಾಸ್ ಕ್ಯಾಪಿಟಲ್ ಟಿ ಇರುತ್ತೆ ಅಲ್ವಾ. ಲೆಟ್ ಸೇ ಇವಾಗ ಇದ್ರಲ್ಲಿ ಒಂದು ಇಟ್ ವಾಸ್ ಇಫ್ ಇಟ್ ಹ್ಯಾಡ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ, ದೆನ್ ಒನ್ ಡ್ವಾರ್ಫ್ ಪ್ಲಾಂಟ್ ಬಂದಿರ್ತಾ ಇತ್ತು ಅಲ್ವಾ. ದಟ್ ಇಂಡಿಕೇಟ್ಸ್ ದಟ್ ಇಟ್ ಇಸ್ ಹೆಟ್ರೋಸೈಗಸ್ ಅಂತ. ಸೊ ಕ್ಲಿಯರ್ ವಿತ್ ದಟ್ ಈ ತರ ಬೈ ಕಂಡಕ್ಟಿಂಗ್ ಟೆಸ್ಟ್ ಕ್ರಾಸ್ ಯು ಕ್ಯಾನ್ ಐಡೆಂಟಿಫೈ ದ ಜೀನೋಟೈಪ್ ಆಫ್ ದ ಪ್ಲಾಂಟ್. ಓಕೆ. ಸೊ ಈ ಚಾಪ್ಟರ್ ಅಲ್ಲಿ ಆಕ್ಟಿವಿಟೀಸ್ ಬಂದು ತುಂಬಾ ಈಸಿನೇ, ಲೈಕ್ ಮೋಸ್ಟ್ಲಿ ಇಟ್ ಇಸ್ ಥಿಯರಿಟಿಕಲ್ ಇರುತ್ತೆ ನೋಡಿ. ಲೈಕ್ ದ ಫಸ್ಟ್ ಒನ್ ಸಹ ಇಟ್ ವಾಸ್ ನೀವು ಅಬ್ಸರ್ವ್ ಮಾಡಿ ಹೇಳಬೇಕು. ಅಂಡ್ ಅಲ್ಲಿ ರೀಸನ್ ಏನಂದ್ರೆ ಬಿಕಾಸ್ ದ ಫ್ರೀ ಇಯರ್ಲೋಬ್ಸ್ ಬಂದು ಇಟ್ ಇಸ್ ಡಾಮಿನೆಂಟ್ ಕ್ಯಾರೆಕ್ಟರ್, ದಟ್ ಇಸ್ ದ ರೀಸನ್. ಅಂಡ್ ಇಲ್ಲೂ ಅಷ್ಟೇ, ಹೌ ವಿಲ್ ಯು ಫೈಂಡ್ ಔಟ್ ಜೀನೋಟೈಪ್? ಇಟ್ ಇಸ್ ಥ್ರೂ ಟೆಸ್ಟ್ ಕ್ರಾಸಿಂಗ್, ದಟ್ ಈಸ್ ಆಲ್ಸೋ ಸಿಂಪಲ್. ನೆಕ್ಸ್ಟ್ ಎಸ್, ಸೊ ಹೆರಿಡಿಟಿ ಚಾಪ್ಟರ್ ಇಂದ ನಿಮಗೆ ಇಷ್ಟ ಇರೋದು. ಎವಲ್ಯೂಷನ್ ಇಸ್ ಬಿನ್ ರಿಮೂವ್ಡ್ ಅಲ್ವಾ from your syllabus. So evolution concept illa just heredity inda idarade experiment irodu. And now finally we are moving on to the last chapter in biology, that is our environment. Our environment chapter. Okay, so ivaga you might have seen aquarium. First activity ಏನು ಅಂತ ನೋಡೋಣ. Okay, see, you might have seen aquarium. Let us try to design one. What are the things that we need to keep in mind when we create an aquarium? The fish would need free space for swimming. So ivaga let's say ನಿಮ್ಮ ಮನೆಯಲ್ಲಿ ಇವಾಗ ನೀವು ಇನ್ನ aquarium ಇಟ್ಟಿಲ್ಲ, ಇಡಬೇಕು ಅಂತ ಇದ್ದೀರಾ. ಸೊ ಒಂದು ಅಕ್ವೇರಿಯಂ ನ ಡಿಸೈನ್ ಮಾಡ್ಬೇಕಾದ್ರೆ ನೀವು ಏನೇನು ಇಟ್ಕೊಬೇಕು ತಲೆನಲ್ಲಿ, ದಟ್ ಅಕ್ವೇರಿಯಂ ಹೆಂಗಿರ್ಬೇಕು, ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೇಕು, ಆಮೇಲೆ ಕ್ಲೀನ್ ವಾಟರ್ ಆ್ಯಡ್ ಮಾಡಬೇಕು, ಆಕ್ಸಿಜನ್ ಅವೈಲಬಲ್ ಮಾಡಬೇಕು. ಆ್ಯಂಡ್ ಯಾವ ಥರ ಫಿಶಸ್ ಬೇಕಾದ್ರೆ ನೀವು ಕೆಲವೊಂದು ಪ್ಲಾಂಟ್ಸ್ನ ಸಹ ಇಡ್ತೀರಾ ಅಲ್ವಾ. ಆ್ಯಂಡ್ ನಿಮಗೆ ಯಾವ ಥರ ಫಿಶಸ್ನ ಆ್ಯಡ್ ಮಾಡಬೇಕು ನಾವು. ಸಿ ಹಿಯರ್
The fish would need free space for swimming. ಅದಕ್ಕೆ water ಬೇಕು, oxygen ಬೇಕು, food ಬೇಕು, right? And we can provide oxygen through oxygen pump. Okay, fine. Aerator and fish food which is available in the market add ಮಾಡ್ತೀವಿ. And if we add a few aquatic plants and animals, it can become a self sustaining system alva. And can you think how this happens? An aquarium is an example of man-made ecosystem. Yes. And can we leave the aquarium as such after we set it up? Why does it have to be cleaned in once in a while? Do we have to clean the ponds or lake? Why not? See, ಇವಾಗ ನೋಡಿ, aquarium ಬಂದು, yes, it is man-made ecosystem, and aquarium ಬಂದು maintenance is required. We have to clean it regularly. In case clean ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಕೆಟ್ಟ ಸ್ಮೆಲ್ ಬರುತ್ತಲ್ವಾ. ಬಟ್ ಅದೇ ನೀವು ಪಾಂಡ್ ನೋಡಿ, ಲೇಕ್ ನೋಡಿ, ಅದೆಲ್ಲ ಯಾವಾಗಲೂ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ವೈ ಅಕ್ವೇರಿಯಂನ ಬಂದು ನಾವು ಯಾವಾಗಲೂ ಕ್ಲೀನ್ ಮಾಡಬೇಕು, ವೆರಸ್ ಪಾಂಡ್ ಮತ್ತೆ ಲೇಕ್ಸ್ನೆಲ್ಲ ಅಷ್ಟು ಕ್ಲೀನ್ ಮಾಡೋದು ಬೇಕಾಗಲ್ಲ. ದಟ್ ಇಸ್ ದ ಕ್ವೆಶ್ಚನ್, ಆಯ್ತಾ? ಸಿ ಹಿಯರ್, you cannot answer this. We cannot leave the aquarium as such after we set it up, because ಏನಾಗುತ್ತೆ ಅಂದ್ರೆ ಡಿಕಂಪೋಸ್ ಫುಡ್ ಪಾರ್ಟಿಕಲ್ ಮತ್ತೆ ಡೆಡ್ ಪ್ಲಾಂಟ್ಸ್ ಆಗಿರ್ಬೋದು, ಇಲ್ಲ ಆ ಫಿಶಸ್ ಸಹ ವೇಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ದೇ ವಿಲ್ ಎಕ್ಸ್ಕ್ರೀಟ್ ಅಲ್ವಾ, ಅದು ಬಂದು ಏನಾಗುತ್ತೆ, ನೀರಲ್ಲೇ ಅಕ್ಯುಮುಲೇಟ್ ಆಗುತ್ತೆ. ದಸ್ ದ ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನಸ್ ವೇಸ್ಟ್ ಮತ್ತೆ ಮೈಕ್ರೋ ಆರ್ಗಾನಿಸಮ್ ಬಂದು ಇನ್ಕ್ರೀಸ್ ಆಗುತ್ತೆ. ಸೊ ಅಕ್ವೇರಿಯಂ ನೀಡ್ಸ್ ಟು ಬಿ ಕ್ಲೀನ್ಡ್ ರೆಗ್ಯುಲರ್ಲಿ. ವೆರಸ್ ಇನ್ ಕೇಸ್ ಆಫ್ ಪಾಂಡ್ ಮತ್ತೆ ಲೇಕ್ ನಲ್ಲಿ ಏನಾಗುತ್ತೆ, they need not have to be cleaned this manner because they have large size ecosystem. They are large size ecosystem and they contain much water. Also they get new water in the form of rain. That's why pond ಮತ್ತೆ lakes ಗೆಲ್ಲ ಏನು ಕ್ಲೀನ್ ಮಾಡ್ಬೇಕಂತ ಏನಿಲ್ಲ. whereas aquarium has to be cleaned regularly. Okay, so next activity ನೋಡೋಣ. While creating an aquarium, did you take care not to put an aquatic animal which would eat others? See, always ಅದು ನಾವು ನೋಡ್ತೀವಲ್ಲ, ಇವಾಗ ಪುಟ್ಟ ಫಿಶ್ ಆಗ್ಬೇಕಾದ್ರೆ ದೊಡ್ಡ ಫಿಶಸ್ ಹಾಕಲ್ಲ, ಬಿಕಾಸ್ ಆ ದೊಡ್ಡ ಫಿಶ್ ಬಂದು ಪುಟ್ಟ ಫಿಶ್ ನ ತಿನ್ಬಿಡುತ್ತೆ. ಕೀಪಿಂಗ್ ದಾಟ್ ಇನ್ ಮೈಂಡ್ ಓನ್ಲಿ ವಿ ವಿಲ್ ಚೂಸ್ ಫಿಶಸ್ ಅಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಅದರ್ವೈಸ್, ಇನ್ ಕೇಸ್ ಹಂಗೆ ಹಾಕಿದ್ರೆ ಏನಾಗುತ್ತೆ? And then make groups and discuss how each of the above group of organism are dependent on each other. ಆಯ್ತಾ? And then write the aquatic organism in a order, who eats whom, and form a chain of at least 3 steps. And also, would you consider any one group of organism to be primary important? Why or why not? Nothing but aquatic ecosystem na draw ಮಾಡಿ. ಅದರಲ್ಲಿ do you consider any one as the primary importance, any one level as primary importance ಅಂತ question ಕೇಳ್ತಾ ಇದ್ದಾರೆ. Okay, see the first one, while creating an aquarium, do you take care not to put an aquatic animal which would eat others? Obviously yes, right? See, if we add predator fishes na add ಮಾಡಿದ್ರೆ ಏನಾಗುತ್ತೆ, they will eat the other small fishes na ತಿನ್ಬಿಡುತ್ತೆ, and eventually only predator fishes will remain. So this would not fix the predatory fishes. So we should not mix the predatory fishes with prey. And also discuss and also make groups and discuss how each of the above group are dependent on one another. So nothing but your ecosystem, yadu aquatic ecosystem ನಲ್ಲಿ ಹೇಗೆ organism how they are dependent ಅಂದ್ರೆ, see the small fishes ಬಂದು ಏನು ಮಾಡುತ್ತೆ, they eat phytoplanktons, nothing but ಗಿಡಗಳು ಇರ್ತವೆ ನೀರಿನಲ್ಲೂ, aquatic plants. Small fishes ಬಂದು they eat that, ಆಯ್ತಾ? And the aquatic plant, they eat phytons and aquatic plant. And then check the overgrowth of the phytoplanktons and plants. Small fishes are eaten by the predator fishes, and large fishes eat the small fishes. Nothing but large fish bandu eat the small fishes. See, small fishes bandu phytoplankton na tinnate, and small fishes are eaten by large fishes. Thus a balance is maintained in the aquatic ecosystem. So what is the order? It is aquatic plant, small fishes, large fishes, and larger fishes. That's how the energy flows. And then yes, in aquatic ecosystem nallu saha all the trophic level are important for successive levels, but producers are given the most important because they provide food to the other trophic level. So always producers bandu is been given the primary importance. Okay, clear with that? So next activity noena. See, the newspaper reports about, see, idu saha you should do it by yourself. Actually you should observe it, aita? See, the newspaper reports about pesticide level in the ready-made food items.
are often seen these days, and some states have banned these products. Debate in groups the need for such bans. What do you think would be the source of pesticides in these food items? Could pesticides get into our body from this source through other food products too? Discuss the method could be applied to reduce our intakes of pesticide. Okay, so idu saha, this has been, it is theoretical only. Neevu madbeku anta enilla. What you will have to do is you should gather the information. Okay, see some harmful chemicals, they enter into body through food chain. For example, ನಾವು ಪೆಸ್ಟಿಸೈಡ್ಸ್ ನ ಆಡ್ ಮಾಡ್ತೀವಿ ಸಾಯಿಲ್ಗೆ, ಲೈಕ್ ಫಾರ್ ಕಲ್ಟಿವೇಶನ್ ಪರ್ಪಸ್, ಸೊ ದಟ್ ಗಿಡ ಚೆನ್ನಾಗಿ ಬೆಳಿಲಿ ಅಂತ. ಆ್ಯಂಡ್ ವೆನ್ ಮಳೆ ಬಂದಾಗ ಇಲ್ಲ ಇರಿಗೇಷನ್ ವಾಟರ್ನ ಏನು ಮಾಡಿಬಿಡುತ್ತೆ, ಆ ಸಾಯಿಲ್ನಲ್ಲಿರೋ ಪೆಸ್ಟಿಸೈಡನ್ನು ನೀರಿಗೆ ತಳ್ಳಿಬಿಡುತ್ತೆ. ಸೊ ಸಾಯಿಲಿಂದ ನೀರಿಗೆ ಹೋಗ್ತದೆ, ಆ್ಯಂಡ್ ಈವನ್ ಪ್ಲಾಂಟ್ ಸಹ ಆ ಕೆಮಿಕಲ್ಸ್ನ ಅಬ್ಸರ್ವ್ ಮಾಡ್ತದೆ. ಆ್ಯಂಡ್ ಅದು ನೀರಿಗೆ ಹೋದಾಗ ಏನಾಗುತ್ತೆ, ಆ ನೀರಿನಲ್ಲಿರೋ ಅಕ್ವಾಟಿಕ್ ಅನಿಮಲ್ ಸಹ ಆ ಪೆಸ್ಟಿಸೈಡ್, ಆ ಕೆಮಿಕಲ್ಸ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ದಸ್ ದೇ ಎಂಟರ್ ದ ಫುಡ್, ದಟ್ಸ್ ಹೌ ದೇ ಎಂಟರ್ ದ ಫುಡ್ ಚೈನ್. ಆಯ್ತಾ? And non-biodegradable chemical ಏನಾಗುತ್ತೆ, they always get accumulated at each trophic level, and that is called as biomagnification. And as you go higher, the amount of toxic substance that get accumulated is very high. The cereals, vegetables, meat, they contain pesticide idde irutte. Their concentration is maximum in human body because human occupy the topmost level in the food chain. ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ, by minimizing the use of chemical pesticide, and always fruits, vegetables ನಾವು ಯೂಸ್ ಮಾಡ್ಬೇಕಾದ್ರೆ you should wash them properly and then use them, and better to opt for organic fruits and vegetables. That's how you can prevent. Okay, next activity ನೋಡೋಣ. Find out from the library, internet or newspaper report which chemicals are responsible for the depletion of ozone layer. Yadu, you all by now know, right? It is CFC alla. It is CFC now, so it is completely banned, right? Now find out the regulation that is put in place to control the emission of these chemicals. Have succeeded in reducing the damage to the ozone? Has the size of the hole in the ozone layer changed in recent year? Bandu question. See, actually, when was this first observed? In 1980s, the amount of ozone began to drop sharply. Yake, it was due to CFC, that is chlorofluorocarbons, which are used as refrigerants and fire extinguishers. So immediately in 1917, the United Nations Environment Program made an agreement to freeze the CFC production. And then it is now mandatory to use refrigerator which is free of CFC. ಇವಾಗಂತೂ CFC ಯೂಸ್ ಮಾಡಲೇಬಾರ್ದು. That is made compulsory. Okay, that is the measure that is taken by our government. Now collect the waste material from your house. This could include waste generated during a day. ಸೊ ಈಗ ಏನು ಮಾಡಬೇಕು, ನೀವು ನಿಮ್ಮ ಮನೆಯಲ್ಲಿ ಏನು ಮಾಡಿ, ವೇಸ್ಟ್ಗಳನ್ನ ಕಲೆಕ್ಟ್ ಮಾಡಿ. ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಎರಡನ್ನೂ ಕಲೆಕ್ಟ್ ಮಾಡಿಬಿಟ್ಟು ಅದನ್ನೇನು ಮಾಡಬೇಕು, ಯು ಶುಡ್ ಬರಿ. ಐದರ್ ನಿಮ್ಮ ಸ್ಕೂಲ್ನಲ್ಲಿ ಯಾವ್ದಾರು ಒಂದು ಜಾಗದಲ್ಲಿ ಗಾರ್ಡನ್ ಇದ್ರೆ ಅಲ್ಲಿ ಜಾಗ ಇತ್ತಂದರೆ ಬರಿ ಮಾಡಿ, ಇಲ್ವಾ ಒಂದು ಪಾಟ್ ತಗೊಳ್ಳಿ, ಆ ಪಾಟ್ನಲ್ಲಿ ಬರಿ ಮಾಡಿಬಿಟ್ಟು ಬಿಟ್ಬಿಡಿ. ಕೀಪ್ ದಿಸ್ ಮೆಟೀರಿಯಲ್ ಮಾಯ್ಸ್ಟ್ ಅಂಡ್ ಅಬ್ಸರ್ವ್ ಆಫ್ಟರ್ 15 days. 15 days ಆದಮೇಲೆ ಅಬ್ಸರ್ವ್ ಮಾಡಿ ನೋಡಿ ಆ ವೇಸ್ಟ್ಗೆ ಏನಾಗಿದೆ ಅಂತ. ಯಾವ ಮೆಟೀರಿಯಲ್ಸ್ ಬಂದು ಹಾಗೆ ಚೇಂಜ್ ಆಗದೆ ಹಾಗೆ ಇರತ್ತೆ, ಮತ್ತೆ ಯಾವ ಮೆಟೀರಿಯಲ್ಸ್ ಚೇಂಜ್ ಆಗಿರುತ್ತೆ, ಆ್ಯಂಡ್ ವಾಟ್ ಆರ್ ದ ಮೆಟೀರಿಯಲ್ ವಿಚ್ ಚೇಂಜ್ ದೇರ್ ಫಾರ್ಮ್ ಆ್ಯಂಡ್ ಸ್ಟ್ರಕ್ಚರ್ ಓವರ್ ಟೈಮ್, ಅದನ್ನ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಆಫ್ ದೀಸ್ ಮೆಟೀರಿಯಲ್ ದಟ್ ಆರ್ ಚೇಂಜ್, ವಿಚ್ ಒನ್ ಚೇಂಜಸ್ ಫಾಸ್ಟ್, ಯಾವ್ದು ಬೇಗ ಚೇಂಜ್, ಓಕೆ ಚೇಂಜ್ ಆಗಿರುತ್ತಲ್ಲ ಕೆಲವೊಂದು ಸಬ್ಸ್ಟೆನ್ಸ್ಗಳು, ಅದರಲ್ಲಿ ಯಾವುದು ತುಂಬ ಬೇಗ ಚೇಂಜ್ ಆಗಿದೆ ಅದನ್ನು ಸಹ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಇವಾಗ ಮಿಲ್ಕ್ ಪ್ಯಾಕೆಟ್ಸ್, ಮೆಡಿಸಿನ್ ಬಾಟಲ್ಸ್, ಸ್ಟ್ರಿಪ್ಸ್, ಪ್ಲಾಸ್ಟಿಕ್ ಕವರ್ಸ್ ಅದೆಲ್ಲ ಬಂದು ಅಷ್ಟು ಚೇಂಜ್ ಆಗಿರಲ್ಲ. ಬಟ್ ಸಬ್ಸ್ಟೆನ್ಸ್ ದಟ್ ಆರ್ ನಾಟ್ ಬ್ರೋಕನ್ ಡೌನ್ ಬೈ the biological process, they are called as non-biodegradable. They are inert, persist for longer time or may harm the ecosystem. For example, plastic, glass, nylon ಇದೆಲ್ಲ ಬಂದು ಹಾಗೆ ಇರುತ್ತೆ, ಅಷ್ಟು ಬೇಗ ಡಿಗ್ರೇಡ್ ಆಗಲ್ಲ. ಅದೇ ಬಂದು ನಿಮ್ಮ ಕಿಚನ್ ವೇಸ್ಟ್ ಆಗಿರಲಿ, ಅದೆಲ್ಲ ಡಿಗ್ರೇಡ್ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಆಕ್ಟಿವಿಟಿ ನೋಡೋಣ. ಯೂಸ್ ದ ಲೈಬ್ರರಿ ಆರ್ ಇಂಟರ್ನೆಟ್ ಟು ಫೈಂಡ್ ಔಟ್ more about biodegradable and non-biodegradable substances. How long, ಇವಾಗ ಯಾವ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಗಳು ಬಂದು ಅದು ಡಿಗ್ರೇಡ್ ಆಗಬೇಕಂದ್ರೆ ಎಷ್ಟು ದಿನ ತಗೊಳತ್ತೆ,
And then these days new type of plastic which are said to be biodegradable are available. So ivaga biodegradable plastic saha is available in our environment. So find out more about such material and whether they harm or do not harm our environment anta question. Aita, see, biodegradable materials bandu, these are the biodegradable materials: plant products, wood, paper, food, leaf, grasses, adella. And the remains from the dead bodies, adus are degradable. Human and animal excreta, adus are degradable. Non biodegradable bandu plastic, metals, tins, all that is made up of metals, and also construction waste, rubber, tires, man-made fibers like nylon, and also computer hardware, nothing but e-waste, adella bandu it is non-biodegradable. So a non-biodegradable substance ಗಳು ಬಂದು ಅದು ಸಹ ಬ್ರೇಕ್ ಡೌನ್ ಆಗುತ್ತೆ, ಬಟ್ ಬೇಗ ಬ್ರೇಕ್ ಡೌನ್ ಆಗಲ್ಲ, ಬಟ್ ಅದು ಬ್ರೇಕ್ ಡೌನ್ ಆಗೋದಕ್ಕೆ ತುಂಬಾ ದಿನ ತಗೊಳತ್ತೆ. ಎಷ್ಟು ದಿನ ಅಂತ ಅಂದ್ರೆ, ಗ್ಲಾಸ್ ಬಾಟಲ್ಸ್ ಇಟ್ ಟೇಕ್ಸ್ 500 years ಟು ಡಿಗ್ರೇಡ್. ಪ್ಲಾಸ್ಟಿಕ್ ಬ್ಯಾಗ್ಸ್ ಬಂದು 10 to 20 years ತಗೊಳತ್ತೆ. ಆಮೇಲೆ ಪ್ಲಾಸ್ಟಿಕ್ ಕಂಟೈನರ್ಸ್ ಬಂದು 50 to 80 years ತಗೊಳತ್ತೆ. ಆಮೇಲೆ ಪ್ಲಾಸ್ಟಿಕ್ ಸೋಡಾ ಬಾಟಲ್ ಬಂದು 450 years ತಗೊಳತ್ತೆ. ಅಂಡ್ ನೈಲಾನ್ ಫೈಬರ್ ಬಂದು ಇಟ್ ಟೇಕ್ಸ್ 30 to 40 years ಟು ಡಿಗ್ರೇಡ್. ಸೊ ಅಷ್ಟು ವರ್ಷ ಅದು ಹಂಗೆ ಇತ್ತಂದ್ರೆ ಇಟ್ ವಿಲ್ ಕಾಸ್ ಹಾರ್ಮ್ ಟು ಅವರ್ ಎನ್ವಿರಾನ್ಮೆಂಟ್. ಓಕೆ, ಕ್ಲಿಯರ್ ವಿತ್ ದಟ್? ಸೊ ನವಡೇಸ್ ಏನ್ ಮಾಡಿದ್ದಾರೆ, biodegradable plastics are available. Biodegradable plastics are available such as polylactic acid, polyhydroxyalkanoates, polybutylene succinate, starch blends, cellulose based plastic, and also polyglycolic acid and polycaprolactone. And ಈ ತರ ಎಷ್ಟೊಂದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬಂದು nowadays it is available. You can make use of those plastics. And ನೀವು ಸಹ you should remember these biodegradable plastics name. ನಿಮಗೆ ಎಕ್ಸಾಮ್ ನಲ್ಲಿ ಕ್ವೆಶ್ಚನ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. If you mention minimum 3 to 4 out of this, that is more than enough. Okay, clear with that? So next activity ನೋಡೋಣ. Find out what happens to the waste generated at home. Is there a system in place to collect this waste? Find out how the local bodies, that is Panchayat, Municipal Corporation, Resident Welfare Association, deal with the waste. Are these mechanisms in place to beat the biodegradable and non-biodegradable waste separately? Calculate how much waste is generated at home in a day. How much of this waste is biodegradable? Idella you should do it by yourself. It is very easy. You got an idea, alla? Calculate how much waste is generated in the classroom in a day, and then how much of this waste is biodegradable. Suggest ways of dealing with this waste. Okay, so you will have to do all that. In your classroom ಏನಿರುತ್ತೆ, it is dry waste ಇರುತ್ತೆ, ಪೇಪರ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು. ಸಿ ಇಲ್ಲೇನಂದ್ರೆ it should actually be done by you students. ಆಯ್ತಾ, at home and classroom, see there are various biodegradable and non-biodegradable waste. Who collects it? They will have to be collected separately and treated properly, and local bodies are in charge of this. They collect waste and segregate the biodegradable and non-biodegradable form, and they are stored separately. And then improvement in the lifestyle and changes in attitude in madide, it has generated more waste material, and changes in the packaging have resulted in much of our waste becoming non-biodegradable also. Okay, so to deal with the waste there are many ways. Okay, two of them are given below. One bandu recycling, innond bandu compost. So here the solid waste like paper, plastic, metal, etc. are recycled, and then compost bandu, see, biodegradable domestic waste, it can be converted into compost. Aita, so these are the two methods which you can use for recycle ಮಾಡಬಹುದು. If it is paper ಆಗಿರ್ಬೋದು, plastic ಅದೆಲ್ಲ, ಇಲ್ಲ ಅಂದ್ರೆ preparation of compost from biodegradable wastes. Okay, clear with that? So next one ನೋಡೋಣ. Search the internet and library to find out what hazardous materials have to be dealt with while disposing electrical items, e-waste galna. How would these materials affect the environment? And find out how plastics are recycled. Does the recycling process have an impact on the environment is the question.
ಆಯ್ತಾ. ಸಿ ಫಸ್ಟ್ ಆಫ್ ಆಲ್ ದೀಸ್ ಎಲೆಕ್ಟ್ರಿಕಲ್ ವೇಸ್ಟ್ ಬಂದು ನಥಿಂಗ್ ಬಟ್ ದೀಸ್ ಆರ್ ಇ ವೇಸ್ಟ್. ಏನೇನಿರುತ್ತೆ, ಮೊಬೈಲ್ ಫೋನ್ಸ್ ಇರುತ್ತೆ, ಕಂಪ್ಯೂಟರ್ಸ್ ಇರುತ್ತೆ, ಟೆಲಿವಿಷನ್ ಇರ್ಬೋದು. ಸಿ ದೇ ಕಂಟೈನ್ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಮರ್ಕ್ಯುರಿ, ಲೆಡ್, ಕ್ಯಾಡ್ಮಿಯಂ, polybrominated flame, barium, lithium and all. So ಏನಂದ್ರೆ they cause harm to our brain, heart, liver, kidney, skeleton system and all that. So recycling of the plastics is the best thing that can be done. Okay, clear with that? So yeah, ಇವಾಗ in this one particular session ಅಲ್ಲಿ ಬಂದು ನಾವು ಎಲ್ಲ ಆಕ್ಟಿವಿಟಿ, ಬಯಾಲಜಿನಲ್ಲಿರೋ ಎಲ್ಲ ಆಕ್ಟಿವಿಟೀಸ್ನ ಕವರ್ ಮಾಡಿ ಆಯಿತು. ಸೊ ನಿಮ್ಗೆಲ್ಲರಿಗೂ ಏನೇ ಡೌಟ್ಸ್ ಇದ್ರೂ, ಯಾವುದೇ ಆಕ್ಟಿವಿಟಿಯಿಂದ ಏನೇ ಡೌಟ್ ಇದ್ರೂ, ಇಲ್ಲ ಚಾಪ್ಟರ್ ರಿಲೇಟೆಡ್ ಏನೇ ಡೌಟ್ ಇದ್ರೂ, ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಸೊ ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಆಲ್ಸೋ. ಓಕೆ, ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ದೀಕ್ಷಾ ವೇದಾಂತು ಕನ್ನಡ ಚಾನಲ್ ಕ್ಲಾಸ್ 9th and 10th. So thank you all and have a great day.